ಹೋ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ 5ನೆಯ ಸಂಧಿ ಆಧಾರದ ವಿಷಯ. 5ನೆಯ ಸಂಧಿ ಒಳಗೆ 20ನೆಯ ಸೂತ್ರ ನಾವು ನೋಡಬೇಕಾಗ್ತದೆ. ಹಿಂದಿನ ವಿಚಾರಗಳಲ್ಲಿ ಪಂಚಯೋಗಗಳ ಬಗ್ಗೆ ಹೇಳಿದರು. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಅಂತ 5 ಯೋಗ ಪಂಚಕವನ್ನು ಹೇಳಿದರು. ಈ ಸೂತ್ರದಲ್ಲಿ ಸಮಾಧಿಗೆ ಅನುಕೂಲವಾಗುವಂತಹ ದೇಶಕಾಲ ವಸ್ತುಗಳನ್ನು, ದೇಶಕಾಲ ಇವುಗಳನ್ನು ಹೇಳುತ್ತಾರೆ. ಈ ಸಮಾಧಿ ಸ್ಥಿತಿಗೆ ಅನುಕೂಲ ಆಗುವಂತಹ ಒಂದು ಯಾವ ದೇಶ ಇರಬೇಕು, ಯಾವ ಕಾಲ ಇರಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. 21ನೆಯ ಸೂತ್ರ ನೋಡೋಣ. 5ನೆಯ ಸಂಧಿ ಒಳಗೆ 21ನೆಯ ಸೂತ್ರ ಭಾಳಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ. ನಮಗೆ ತಿಳಿದು ಸಂದೇಶಗಳೊಳಗೈದು ಕಾಲದೊಳೆಳಿಸಿ ಮಾಡ್ಪುದು ಸಮಾಹಿತೆಯನ್ನು ಅದು ಅಂತ ಹೇಳ್ತಾರೆ. ಸಮಾಹಿತೆ ಅಂದರೆ ಸಮಾಧಿಯನ್ನು. ತಿಳಿದು ಅಂದ್ರೆ ಅರಿದು, ಸುದೇಶಗಳೊಳಗೆ, ಸುದೇಶಗಳೊಳಗೆ ಅಂದ್ರೆ ಒಳ್ಳೆ ಪ್ರದೇಶಗಳಲ್ಲಿ, ಅದಕ್ಕೆ ಅದರ ತಿಳಿದು ಸುದೇಶಗಳೊಳಗೈದು ಕಾಲದೊಳೆಳಿಸಿ ಮಾಡ್ಪುದು ಸಮಾಹಿತೇನು ಅಂತ ಹೇಳ್ತಾರೆ ಅವರು. ಸುದೇಶಗಳು ಅಂತಂದರೆ ಒಳ್ಳೆ ಪ್ರದೇಶಗಳನ್ನು, ಒಳ್ಳೆಯ ಜಾಗವನ್ನು. ಕೆಲವರು ಮಹಾತ್ಮರು ತಮಗೆಲ್ಲಿ ಅಡಚಣೆ ಬಂತು, ಎಲ್ಲಿ ವಿಘ್ನಗಳು ಬಂದಂಗಾಯಿತು ಅಂದರೆ ಆ ಜಾಗವನ್ನು ಬದಲಾವಣೆ ಮಾಡಿದ್ರು ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಸಮಾಹಿತಿಯನ್ನು, ಈ ಸಮಾಧಿ ಸ್ಥಿತಿಯಲ್ಲಿ ಇರಬೇಕಾದ್ರೆ ಒಂದು ಒಳ್ಳೆ ಪ್ರದೇಶವನ್ನು ನೋಡುವಂಥದ್ದು. ಈ ರೀತಿ, ಯಾಕಂದರೆ ಗುರು ಮತ್ತು ಶ್ರುತಿ ಇವುಗಳಿಂದ ಒಳ್ಳೆಯ ದೇಶ ಮತ್ತು ಕಾಲ ಇವು ಯಾವುವು ಅಂತ ತಿಳ್ಕೊಳ್ಬೇಕು. ಯಾವುದರಿಂದ? ಗುರು ಮತ್ತು ಶ್ರುತಿ ಇವುಗಳಿಂದ ತಿಳ್ಕೊಳ್ಬೇಕು. ಅದಕ್ಕೆ ಗುರು ಅಂತ ಒಂದೇ ಹೇಳಿಲ್ಲ ನೋಡ್ರಿ. ಗುರು ಅಂತಂದಾಗ ಅದ್ರ ಜೊತೆ ಶ್ರುತಿಯನ್ನು ಬಲ್ಲಂಥವನಾಗಿರ್ಬೇಕು, ಅದೇ ವಾಕ್ಯನೇ ಆತ ಹೇಳ್ತಿರ್ಬೇಕು. ಅದಕ್ಕೆ ಗುರು ಶ್ರುತಿ ಅಂತ ಹೇಳ್ತಾರೆ. ಇವುಗಳಿಂದ ತಿಳ್ಕೊಂಡಿರಬೇಕು. ದೇಶ ಯಾವುದು, ಕಾಲ ಯಾವ ಕಾಲ ಅನ್ನುವಂಥದ್ದು ಇವು ಯಾವ ಅಂತ ತಿಳಿದು ಸಾಧಕನು ಆಯಾ ಕಾಲ ದೇಶಗಳಲ್ಲಿ ಉಕ್ತ ಪ್ರಕಾರ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ನಮಗೆ ಗೊತ್ತಾದ್ರೆ ನಾವು ಹೆಂಗೆ ಬೇಕು ಹಂಗೆ ಮಾಡ್ತೀವಿ ಅನ್ನುವಂಥದ್ದು ಏನು ಇಲ್ಲವೇ ಇಲ್ಲ ನೋಡ್ರಿ. ಎಲ್ಲ ಗುರು ಮುಖಾಂತರನೇ ಬರಬೇಕು ಇವೆಲ್ಲ. ಅದಕ್ಕೆ ಇದು ಮಾಡಬೇಕಾದ್ರೂ ಕೂಡ ಗುರು ಮತ್ತು ಶ್ರುತಿ ಇವುಗಳಿಂದ ಯಾವುದು ಒಳ್ಳೆಯ ದೇಶ ಯಾವುದು, ಒಳ್ಳೆಯ ಒಂದು ಸ್ಥಳ ಯಾವುದು, ಒಳ್ಳೆಯ ಒಂದು ಪ್ರದೇಶ ಯಾವುದು ಅಂತ ತಿಳ್ಕೊಂಡು, ಮತ್ತು ಅದಕ್ಕೆ ಕಾಲ ಯಾವ ಕಾಲದಾಗ ಮಾಡಬೇಕು ಈ ಸಾಧನೆಯನ್ನು, ಈ ಸಮಾಧಿಯನ್ನು ಮಾಡ್ಕೊಡ್ಬೇಕಾದಂತೆ ಎಂಥ ಕಾಲ ಇರಬೇಕು ಅನ್ನುವಂಥದ್ದು ಇವುಗಳನ್ನು ತಿಳ್ಕೊಂಡು, ಗುರು ಮುಖಾಂತರ ತಿಳ್ಕೊಂಡು ಸಾಧಕನು ಆಯಾ ಕಾಲ ದೇಶಗಳಲ್ಲಿ ಆತ ಕೂಡ್ಕೊಂಡು ಕೆಲವೊಂದು ರೀತಿಯಲ್ಲಿ ಸಮಾಧಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. 1ನೇ ನುಡಿಯಲ್ಲಿ ಹೇಳ್ತಾರೆ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ನಾವೆಲ್ಲ ಈಗೇನು ಮಾಡಕತ್ತೀವಿ, ದಾರಿ ನಡೆಯಕತ್ತೀವಲ್ಲ, ಅಂಥ ಒಂದು ಮುಕ್ತಿಯ ಪಥವನ್ನು ತಲುಪಲಿಕ್ಕೆ, ಅಥವಾ ಮುಕ್ತಿಯ ಒಂದು ಊರನ್ನು ತಲುಪಲಿಕ್ಕೆ, ಮುಕ್ತಿಯ ಒಂದು ಸ್ಥಳವನ್ನು ತಲುಪಲಿಕ್ಕೆ, ಆನಂದವನ್ನು, ಆ ಒಂದು ನಿಧಿಯನ್ನು ಕಾಣಲಿಕ್ಕೆ ನಾವೆಲ್ಲರೂ ಜರ್ನಿ ಮಾಡ್ತಾ ಇದ್ದೀವಿ ಅಥವಾ ಹೋಗ್ತಾ ಇದ್ದೀವಿ. ಗುರುವಿನ ಹತ್ರ, ಗುರು ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೋದು. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ. ಸಾಧಕನು ದೇಶ ಕಾಲ ಈ ವಿಧಿಗಳನ್ನು ಅವಶ್ಯಕವಾಗಿ ಪಾಲಿಸಬೇಕು. ಯಾರು ಇನ್ನೂ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಸಾಧಕ
ಇವು ದೇಶ ಮತ್ತು ಕಾಲವನ್ನು ಅವಶ್ಯವಾಗಿ ಆತ ಪಾಲನೆ ಮಾಡಬೇಕಾಗ್ತದ. 1ನೇ ನುಡಿಯಲ್ಲಿ ಹೇಳ್ತಾರೆ, ಕಮಲಾಕ್ಷಿ ದೇಶ ನಿಯಮವನ್ನು ಆ ಕಾಲ ನಿಯಮವನ್ನು ಆ ಯೋಗಿಗೆ ವಿಧಿಯಿಂದೇ ವಿಮಲ ಸಮಾಧಿ ಸುಸ್ಥಿತಿಗೆ ಕಾರಣವಾಗಿ ಕ್ರಮದಿಂದ ಪೇಳುವೆನು ಆಲಿಸು ನೀರೇ ಅಂತ ಇಲ್ಲಿ ಯಾಜ್ಞವಲ್ಕರು ಮೈತ್ರೇಯದೇವಿಗೆ ಹೇಳ್ತಾರೆ. ಕಮಲಾಕ್ಷಿ ಅಂದರೆ ಕಮಲದಂಥ ಕಣ್ಣುಳ್ಳಂಥ ಮೈತ್ರೇಯದೇವಿ ಅಂತ ವರ್ಣನೆ ಮಾಡ್ತಾರೆ. ಮತ್ತು ಕೆಲವು ಯೋಗಿಯಾದವನು ಹೆಂಗಂದ್ರೆ ಒಂದು ದೇಶ ಒಂದು ಕಾಲ ಈ ನಿಯಮವನ್ನು ಅವಶ್ಯವಾಗಿ ಪಾಲನೆ ಮಾಡಬೇಕಾಗ್ತದೆ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಸಮಾಧಿ ಸ್ಥಿತಿಗೆ ಯೋಗ್ಯವಾಗಿರುವಂಥದ್ದು ಆ ಸ್ಥಳವನ್ನು ಹುಡುಕ್ಬೇಕಾಗ್ತದೆ, ಆ ಒಂದು ಕಾಲವನ್ನು ನೋಡ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಹೆಂಗಾಗ್ತದಂದ್ರೆ ಇವು ಅಡಚಣೆ ಬರ್ತಾವೆ, ವಿಘ್ನಗಳು ಬರ್ತಾವೆ ನಿನಗೆ. ಅದಕ್ಕೆ ನಿನಗೆ ಎಲ್ಲಿ ಒಂದು ಶಾಂತವಾದಂಥ ಒಂದು ಸ್ಥಳ ಆಗಿರ್ಬೋದು ಮುಂದೆ ಹೇಳ್ತಾರೆ ಅವು ಯಾವ ರೀತಿ ಇರಬೇಕನ್ನುವಂಥದ್ದು ಹೇಳ್ತಾರೆ ಅವರು. ಯಾಕಂದರೆ ಇಲ್ಲಾಂದರೆ ಇವು ನಿನಗೆ ಸಾಧನೆ ಮಾಡೋಕೆ ವಿಘ್ನಗಳು ಆಗ್ತಾವೆ, ಅಂದರೆ ತೊಂದರೆ ಆಗ್ತದೆ. ಹಾಗಾಗಿಬಿಟ್ಟು ಅದರಿಂದ ಅವುಗಳ ಬಗ್ಗೆ ವಿಚಾರ ಮಾಡಿಕೊಂಡು ಅಂತ ಗುರು ಮುಖಾಂತರ ಇದನ್ನು ತಿಳ್ಕೊಂಡು ಅಂತಲೇ ನೀ ಅಭ್ಯಾಸ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸಮಾಧಿ ಸ್ಥಿತಿಗೆ ಯೋಗ್ಯವಾದಂಥ ಸ್ಥಳ ಮತ್ತು ಕಾಲವನ್ನು ನೋಡ್ಕೊಂಡು ಅಲ್ಲಿ ನೀ ಅಭ್ಯಾಸ ಮಾಡಬೇಕಾಗ್ತದ ಅಂತ ಹೇಳ್ತಾರೆ ಅವರು. ಮತ್ತು ಆ ದೇಶಗಳು ಯಾವ್ರಿ? ಸುದೇಶಗಳು ಅಂದರೆ ಶ್ರೇಷ್ಠವಾದಂಥದ್ದು, ಭಾಳಷ್ಟು ವಿಶೇಷವಾಗಿರುವಂಥ ಆ ಪ್ರದೇಶ ಯಾವುದು, ಆ ದೇಶ ಯಾವುದು, ಅದಕ್ಕೆ ಸುದೇಶ ಅಂತ ಹೇಳ್ತಾರೆ. ಅದಕ್ಕೆ ಭಾಳ ಮುಖ್ಯವಾಗಿ ನೋಡ್ರಿ, ಮಹಾತ್ಮರು ಎಲ್ಲೆಲ್ಲೋ ದೂರ ದೂರ ಹೋಗಿ ಅಲ್ಲಿ ಕೂತ್ಕೊಂಡು ಹಲವಾರು ರೀತಿಯಿಂದ ಸಾಧನೆ ಮಾಡಿದ್ದಾರೆ. ನಾವು ನೋಡ್ತೀವಿ ಎಷ್ಟು ದೂರ ಬಂದಿದ್ದಾರೆ, ಇಂಥ ಗವಿ ಒಳಗೆ ಕೂತಿದ್ದಾರೆ ನಾವು ಹೇಳ್ತೀವಲ್ಲ, ಇಂಥ ಒಂದು ಕಾಡಿನ ಒಂದು ಇದರಲ್ಲಿ ಬಂದಿದ್ದಾರಲ್ರಿ ಅಂತ ಹೇಳ್ತೀವಿ. ಅದಕ್ಕೆ ಅಂಥ ಒಂದು ಪುಣ್ಯ ತೀರ್ಥಗಳು ಯಾವುವು ಅದಾವ ಯಾಕಂದ್ರೆ ಸುದೇಶ ಯಾವುವು ಅದ ಅನ್ನುವಂಥದ್ದನ್ನು ಕೇಳಿದರೆ ಯಾವ ಅದಾವ್ರಿ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ 2ನೇ ನುಡಿಯಲ್ಲಿ ಹೇಳ್ತಾರೆ, ಗಿರಿ ಪುಣ್ಯತೀರ್ಥ ಸಾಗರ ಶಿವಗ್ರಹ ಗೋಷ್ಠಿ ವರ ನಿಜ ಭುವನಾದಿಗಳು ರಮ್ಯಕರವೆನಿಸಿರಲವೇ ತಿಳಿ ಸುದೇಶಗಳು ಎಂದು ಒರೆಯುವುದು ಆ ಶ್ರುತಿ ಯೋಗಿಗೆ ಒಲವಿಂದ ಅಂತ ಹೇಳ್ತಾರೆ. ಭಾಳ ಪ್ರೀತಿಯಿಂದ ಹೇಳ್ತಾರೆ, ಸಾಧನೆ ಮಾಡುವಂಥವ್ರಿಗೆ ಹೇಳ್ತಾರೆ ಅವರು. ಯಾವಂಥ ಒಂದು ಪುಣ್ಯದ ಸ್ಥಳಗಳು ಯಾವದವ, ಸುದೇಶಗಳು ಯಾವದವ ಅಂದರೆ ಗಿರಿ ಅಂದರೆ ಬೆಟ್ಟ. ಅಲ್ಲಿ ಕೂಡ ಬೆಟ್ಟದಲ್ಲಿ ಹೋಗಿ ಒಂದು ಏಕಾಗ್ರ ಭಾವದಿಂದ ಅಲ್ಲಿ ಸಾಧನೆ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಆಗ್ತದೆ, ಬೆಟ್ಟ ಅನ್ನುವಂಥದ್ದು ಆಗಿರ್ಬೋದು. ಈ ಪುಣ್ಯತೀರ್ಥ ಅಂದರೆ ಪುಣ್ಯಕ್ಷೇತ್ರ ಇರುವಂಥದ್ದು. ಯಾಕಂತಾರೆ ಇಲ್ಲಿ ಸಾಗರ ಅಂದರೆ ಸಮುದ್ರ ತೀರದಲ್ಲಿರುವಂಥದ್ದು. ಆಮೇಲೆ ಶಿವಗ್ರಹ ಅಂದರೆ ದೇವ್ರ ಗುಡಿ ಅನ್ನುವಂಥದ್ದು. ಮತ್ತು ಗೋಷ್ಠಿ ಆಮೇಲೆ ಇವೆಲ್ಲ ಏನದಾವ ಅಂತಂದರೆ ಭಾಳಷ್ಟು ಶ್ರೇಷ್ಠವಾಗಿರುವಂಥದ್ದು. ನೋಡ್ರಿ, ಈ ಶ್ರೀಶೈಲಾದಿ ಪರ್ವತಗಿರಿ ಅಂತಂದರೆ ಪರ್ವತಗಳು, ಬೆಟ್ಟ ಅಂತ ಹೇಳ್ತೀವಲ್ಲ. ಈಗ ಶ್ರೀಶೈಲ ಅಲ್ಲಿ ಕೆಲವು ಬೆಟ್ಟಗಳಲ್ಲಿ ಅನೇಕ ಮಹಾತ್ಮರಲ್ಲಿ ಸಾಧನೆ ಮಾಡಿದ್ದಾರೆ ಆ ಒಂದು ಬೆಟ್ಟಗಳಲ್ಲಿ. ಮತ್ತು ಗುಹೆಗಳಿದ್ದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ. ಇಲ್ಲೇ ಶಂಭುಲಿಂಗನ ಬೆಟ್ಟದಾಗ ಹೋದ್ರೆ ನಿಜಗುಂಡ್ರು ಷಡಾಕ್ಷರಿ ಅವರು ಮಾಡಿದಂಥ ಒಂದು ಗವಿ ಕೂಡ ಅದಾವೆ, ನಿಜಗುಂಡ್ರು ಇರುವಂಥ ಗವಿಗಳು ಅದಾವೆ. ಈ ಹಲವಾರು ರೀತಿಯಿಂದ ಅಲ್ಲಿ ಮಾಡಿದಂಥ ಒಂದು ಸಾಧನೆ ಮಾಡಿದಂಥ ಒಂದು ಗವಿಗಳು ಇರ್ತಾವೆ. ಈ ಶ್ರೀಶೈಲಾದಿ ಪರ್ವತಗಳಲ್ಲಿ ಕೂಡ ಹಲವಾರು ರೀತಿಯಿಂದ ಸಾಧನೆ ಮಾಡಿದವರು ಅದಾರ. ಮತ್ತು ಕಾಶಿ, ಇವು ಪುಣ್ಯಕ್ಷೇತ್ರಗಳು ಇವೆಲ್ಲ. ಕಾಶಿ ಆಗಿರ್ಬೋದು, ಇವೆಲ್ಲ ಏನದಾವ ಅಂದ್ರೆ ಒಂದು ಪುಣ್ಯದ ಕ್ಷೇತ್ರಗಳು. ಮತ್ತು ಗೋಕರ್ಣಾದಿ ಹಲವಾರು ರೀತಿಯಿಂದ ಹೇಳ್ತಾರೆ. ಮತ್ತು ಈಗ ಸಮುದ್ರ ತೀರಗಳು, ಸಮುದ್ರದ ಹತ್ತಿರ ದಡ ಇರ್ತಲ್ಲ, ಅಲ್ಲಿ ಸಾಧನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತದೆ. ಮತ್ತು ಶಿವಮಂದಿರಗಳು ಇರುವಂಥದ್ದು. ಮತ್ತು ಗೋವುಗಳನ್ನು ಕಟ್ಟುವ ಒಂದು ಹಕ್ಕಿಗಳು ಅಂತ ಹೇಳ್ತಾರೆ ಅವರು, ಹಕ್ಕಿಗಳು. ಈಗ ಮತ್ತೆ ಏನು ಹೇಳ್ತಾರೆ ಅವರು, ಮನೋಹರವಾಗಿರುವಂತಹ ಏನು ಮನೆಗಳು, ಭಾಳಷ್ಟು ವಿಶೇಷವಾಗಿರುತ್ತೆ. ಕೆಲವು ಮನೆಗಳು ಇರ್ತಾವಲ್ಲ, ಆ ರೀತಿಯಾಗಿರುವಂಥದ್ದು. ಪೀಡಾಕರಣಗಳಾಗದೆ ಇದ್ದರೆ, ಯಾಕಂತಂದ್ರೆ ಯಾವುದಕ್ಕೂ ಅಲ್ಲಿ ಒಂದು ತೊಂದರೆ ಆಗದೆ ಇರುವಂಥದ್ದು, ವಿಘ್ನಗಳು ಆಗದೆ ಇರುವಂಥ ಈ ಪ್ಲೇಸಿನಲ್ಲಿ, ಆ ಒಂದು ಸ್ಥಾನದಲ್ಲಿ ಯೋಗಿ ವಾಸವನ್ನು ಮಾಡ್ತಕ್ಕಂಥದ್ದು, ಈ ಸಾಧನೆ ಮಾಡೋದಕ್ಕಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಂಗಾಗಿ ಇವನ್ನೆಲ್ಲ ತಿಳ್ಕೊಂಡು ಎಲ್ಲೆಲ್ಲಿ ಅಡಚಣೆ ವಿಘ್ನಗಳು ಬರ್ತಾವ, ಇಂಥ ಸ್ಥಳಗಳನ್ನು ಹುಡ್ಕೊಂಡು ಹೋಗಿ ಅವ್ರ ಸಾಧನೆಯನ್ನು ಮಾಡಿದರು ಮಹಾತ್ಮರು.
ಗೊತ್ತಾಯ್ತಲ್ಲ. ಶ್ರೀಶೈಲಾದಿ ಪರ್ವತಗಳಾಗಿರ್ಬೋದು, ಕಾಶಿ ಪುಣ್ಯಕ್ಷೇತ್ರ ಆಗಿರ್ಬೋದು, ಗೋಕರ್ಣ, ಸಮುದ್ರದ ತೀರ, ಇವೆಲ್ಲಗಳಲ್ಲಿ ಹೋಗಿ ಅವರು ತಮ್ಮ ವಾಸವನ್ನು ಮಾಡಿದರು. ಅವರು ಆ ಯೋಗಿ ಅಲ್ಲಿ ವಾಸವನ್ನು ಮಾಡ್ತಕ್ಕಂಥದ್ದು ಈ ಸಾಧನೆ ಮಾಡೋಕ್ಕೆ. ಮತ್ತು ಯೋಗಿಗೆ ಯೋಗ್ಯವಾದಂಥ 5 ಕಾಲಗಳು ಯಾವುದಪ್ಪ? ದೇಶ ಕಾಲ ಅಂತ ಹೇಳಿದಾರಲ್ಲ, ಈ ನಿಯಮಗಳನ್ನು ಸಾಧನೆ ಮಾಡುವಂಥವ್ರು ಅವಶ್ಯವಾಗಿ ಪಾಲನೆ ಮಾಡ್ಬೇಕಂತ ಹೇಳಿದ್ದಾರೆ ಅವರು. ಮತ್ತು 5 ಕಾಲಗಳು ಯೋಗಿಗೆ ಯೋಗ್ಯವಾದಂಥದ್ದು ಯಾವುವು ಅಂತಂದರೆ ಇಲ್ಲಿ ಹೇಳ್ತಾರೆ, 3ನೇ ನುಡಿಯಲ್ಲಿ ಹೇಳ್ತಾರೆ, ತಿಳಿಯ ಅರುಣೋದಯವನ್ನು, ಸಂಧ್ಯಾತ್ರಯವನ್ನು, ಬಳಿಕ ನಿದ್ರಾದಿ ಸಮಯವನ್ನು, ಕಳಾಂಸಗಮನೆ ಯೋಗಿಗೆ ಸಮಾಹಿತೆಯಳು ಸಲುವೈದು ಕಾಲವೆಂದವ ನಿಂತು ಅಂತ ಹೇಳ್ತಾರೆ. ಅರುಣೋದಯವನ್ನು ಅಂದ್ರೆ ಸೂರ್ಯನ ಬೆಳಗ್ಗೆ ಸಾರ್ತಿ ಹುಟ್ಟುವಂಥ ಕಾಲ ಅರುಣೋದಯ ಅಂತ ಹೇಳ್ತಾರೆ. ಬೆಳಗ್ಗೆ ಕೆಂಪು ಕಲರಾಗಿ ಕಾಣಿಸ್ತದೆ ನೋಡ್ರಿ, ಆ ರೀತಿ. ಸಂಧ್ಯಾತ್ರಯವಂತಂದರೆ ಈ ಪ್ರಾತಃ, ಮಧ್ಯಾಹ್ನ, ಸಂಧ್ಯೆ ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅನ್ನುವಂಥದ್ದು ಈ 3 ಕಾಲಗಳನ್ನು. ಆಮೇಲೆ ನಿದ್ರಾದಿ ಸಮಯ ಅಂತ ಹೇಳ್ತಾರೆ ಅವರು. ನಿದ್ರಾದಿ ಸಮಯವನ್ನು ಅಂತಂದ್ರೆ ನಿದ್ರೆ ಬರುವಂಥ ಪೂರ್ವಕಾಲದಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ಅದನ್ನು ಹೇಳ್ತಾರೆ. ಈಗ ಬೆಳಗಿನ 1 ತಾಸು, ಬೆಳಗಿನ 1 ತಾಸು ಆಗಿರ್ಬೋದು. ಮತ್ತು ರಾತ್ರಿಯಲ್ಲಿ ಏನು ಕೆಂಪು ವರ್ಣವು, ರಾತ್ರಿಯಲ್ಲಿ ಒಂದು ಕೆಂಪು ವರ್ಣ ಪೂರ್ವ ದಿಕ್ಕಿನಲ್ಲಿ ತೋರುವಂಥದ್ದು, ರಾತ್ರಿಯಲ್ಲಿ ತೋರ್ತಂಥ ಕೆಂಪು ವರ್ಣದಿಂದ ಕೂಡಿದಂಥದ್ದು ಆ ಪೂರ್ವ ದಿಕ್ಕಿನಲ್ಲಿ ತೋರ್ತದೆ. ಅದಕ್ಕೆ ಅರುಣೋದಯ ಕಾಲ ಅಂತ ಕೂಡ ಹೇಳ್ತಾರೆ ಅಂತ ಹೇಳ್ತಾರೆ ಅವರು. ಮತ್ತು ಬಳಿಕ ಪ್ರಾತಃ ಕಾಲ, ಬೆಳಗ್ಗೆ ಪ್ರಾತಃ ಕಾಲ, ಆಮೇಲೆ ಮಧ್ಯಾಹ್ನ ಮತ್ತು ಸಾಯಂಕಾಲ, ಇವು 3 ಕಾಲಗಳು. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತು ಸಾಯಂಕಾಲ, ಇವು 3 ಕಾಲಗಳು ನಿದ್ರೆ ಬರೋದಕ್ಕಿಂತ ಮುಂಚೆ ಇರುವಂಥದ್ದು ಒಂದು ಅರ್ಧ ಗಂಟೆ. ಆಮೇಲೆ ಈ ರೀತಿ 5 ಕಾಲಗಳಲ್ಲಿ ಯೋಗಿಯ ಸಮಾಧಿ ಅಭ್ಯಾಸಕ್ಕೆ ಯೋಗ್ಯವಾದಂಥದ್ದು ಅಂತ ಹೇಳ್ತಾರೆ. ಅಭ್ಯಾಸ ಮಾಡಬೇಕಾದಾಗ ಬೆಳಗಿನ 1 ತಾಸು ಅನ್ನುವಂಥದ್ದು. ರಾತ್ರಿಯಲ್ಲಿ ಏನೋ ಕೆಂಪು ವರ್ಣ ಪೂರ್ವ ದಿಕ್ಕಿನಲ್ಲಿ ತೋರುತ್ತಲ್ಲ ಆ ಟೈಮು, ಅದಕ್ಕೆ ಅರುಣೋದಯ ಅಂತ ಹೇಳ್ತಾರೆ. ಒಂದು 4 ಸುಮಾರು ಅಷ್ಟಿರ್ಬೋದು ಬಹುಶಃ ಅದು. ಮತ್ತು ಬೆಳಗ್ಗೆ ಸೂರ್ಯ ಬರುವಂಥ ಸಂದರ್ಭ ಅದು ಪ್ರಾತಃ ಕಾಲ ಅನ್ನುವಂಥದ್ದು. ಮತ್ತು ಮಧ್ಯಾಹ್ನ, ಸಾಯಂಕಾಲ, ಇವು 5 ಕಾಲಗಳಲ್ಲಿ ಈ ಏನು ಸಾಧನೆ ಮಾಡ್ಕೊಳ್ಬೇಕು, ಸಮಾಧಿ ಸ್ಥಿತಿಯನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಇದನ್ನು ಎದಕ್ಕೆ ಹೇಳಿದಾರೆ ನಮ್ಗೆ ಮೊದಲೇ ಹೇಳಿದಾರೆ, ಮಂದ ಬುದ್ಧಿ ಅಂತವ್ರು ಇದನ್ನು ಮಾಡ್ಕೊಳ್ಬೇಕಾದಂಥದ್ದು ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಈ ರೀತಿ ಕಾಲಗಳನ್ನು ನೋಡಿಕೊಂಡು ಅವರ 5 ಕಾಲಗಳಲ್ಲಿ ತನ್ನ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಸಮಾಧಿ ಸ್ಥಿತಿಯ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತು ಇವಾಗ 4ನೇ ನುಡಿಯಲ್ಲಿ ಹೇಳ್ತಾರೆ, ಈ 5 ಕಾಲಗಳಲ್ಲಿ 2 ಮೂರ್ತವಾದರೂ ಸ್ವರೂಪ ಸ್ಥಿತಿಯಿಂದಿರುವುದನ್ನು ಅಭ್ಯಾಸ ಮಾಡ್ಬೇಕಂತ ಹೇಳ್ತಾರೆ. ಈ 5 ಕಾಲದಲ್ಲಿ 2 ಮೂರ್ತ ಆದರೂ ಕೂಡ ತನ್ನ ಸ್ವರೂಪದ ಸ್ಥಿತಿಯಿಂದಿರಬೇಕು ಅಂತ ಹೇಳ್ತಾರೆ ಅವರು. ವರಪಂಚ ಕಾಲದೋಳೆರಡು ಮೂರ್ತವು ಆದರದಿಂದೆ ವಿರುತಿಯೋಳು ಅಳವೊಟ್ಟು ನಿರುತದೋಳು ಹೊಂದಿ ಸಮಾಧಿಯ ನೆಸಗಲಿಕೆ ಪುರುಷಾರ್ಥವಿದು ಯೋಗಿ ಜನರಿಗೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ವರಪಂಚ ಕಾಲದೋಳು ಅಂದರೆ ಶ್ರೇಷ್ಠವಾದಂಥ 5 ಈ ಕಾಲಗಳೇನು ಹೇಳಿದರು, ಈ 5 ಕಾಲಗಳಲ್ಲಿ 2 ಮೂರ್ತ ಆದರೂ ಕೂಡ ನೀನು ಪ್ರೀತಿಯಿಂದ, ವೈರಾಗ್ಯದಿಂದ, ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಈ ಮೇಲೆ ಹೇಳಿದಂಥ 5 ಕಾಲಗಳಲ್ಲಿ 2 ಮೂರ್ತ ಪರ್ಯಂತರ ಆದರು ಅಂದರೆ 2 ಗಳಿಗೆ ಆದರೆ 1 ಮೂರ್ತ ಆಗ್ತದೆ, 2 ಗಳಿಗೆ ಆದರೆ 1 ಮೂರ್ತ ಆಗ್ತದೆ ಅಂತ ಹೇಳ್ತಾರೆ. 2 ಮೂರ್ತ ಆದರೂ ಕೂಡ ನೀನು ನಿರ್ವಿಷಯ ಚಿಂತನವನ್ನು ಮಾಡಂತ ಹೇಳ್ತಾರೆ. ಅಭ್ಯಾಸ ನೋಡ್ರಿ, ಅದಕ್ಕೆ ನಿರ್ವಿಷಯಯುಕ್ತನಾಗಿ, ನಿರ್ವಿಷಯ ಚಿತ್ತರಾಗಿ ಸಮಾಧಿಯ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಎರಡು ಒಂದು ಮೂರ್ತ ಅಷ್ಟರ ಮಾಡು. ಹೀಗೆ ಮಾಡೋದು ಯೋಗಿಗೆ ಬಹಳ ಹಿತಕರವಾದಂಥದ್ದು. ಸಾಧನೆ ಮಾಡಬೇಕಾದಾಗ ಒಂದು 2 ಟೈಮರ ನೀನು ಹೆಂಗಿರುವಂಥದ್ರ ವಿರತಿಯೊಳಳ ಒಟ್ಟು ಅಂತ ಹೇಳ್ತಾರೆ. ವೈರಾಗ್ಯ ಭಾವ ಇಟ್ಕೊಂಡು ನಿರುತದ, ಯಾಕಂದ್ರೆ ಅಲ್ಲಿ ಯಾವ ವಿಷಯಗಳ ಚಿಂತನೆ ಇರಕೂಡ್ದು. ಅಟ್ಲೀಸ್ಟ್ ಈ ಒಂದು 2 ಮೂರ್ತ ಆದರೂ ಕೂಡ ನೀನು ವಿರತಿಯನ್ನು ಅಳವಟ್ಟು ಅಂದರೆ ವಿರತಿ ಭಾವನೆಯಲ್ಲಿ ನಿರ್ವಿಷಯ ದೋಳು ಇರಬೇಕಾದಂಥದ್ದು ಭಾಳ ಶ್ರೇಷ್ಠ ಆದಂಥದ್ದು ಅಂತ ಹೇಳ್ತಾರೆ. ಈ ರೀತಿ ಅಭ್ಯಾಸ ಮಾಡು. ಭಾಳಷ್ಟು ಯೋಗಿಗೆ ಹಿತಕರವಾದಂಥದ್ದು ನೋಡ್ರಿ ಇದು. ಭಾಳಷ್ಟು ಯೋಗಿಗೆ ಹಿತಕರವಾಗಿರುವಂಥದ್ದು ಈ ರೀತಿ ನಿನ್ನ ದಿನ ಅಭ್ಯಾಸ ಮಾಡು. 5 ಕಾಲದಲ್ಲಿ 2 ಮೂರ್ತ ಆದರೂ ಕೂಡ ನೀನು ನಿರ್ವಿಷಯದಲ್ಲಿ ಇರು, ವಿರತಿ ಅಳವಟ್ಟು ಯಾವುದೇನಿಲ್ಲ ನೋಡ್ರಿ. ಆ ರೀತಿ ಅಭ್ಯಾಸ ಮಾಡುವಂಥದ್ದು ಯೋಗಿಗೆ ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳ್ತಾರೆ.
5ನೇ ನುಡಿ ನೋಡೋಣ. ಅಭ್ಯಾಸವನ್ನು ಮಾಡೋದರಲ್ಲಿ 3 ಅಧಿಕಾರಿಗಳು ಉಂಟು. ಈ ರೀತಿ ಮಾಡುವಂಥದ್ರಲ್ಲಿ 3 ಅಧಿಕಾರಿಗಳು ಅದಾರ. ಮುಂದೆ ಹೇಳ್ತಾರೆ ಯಾವ ರೀತಿ. ಇಂತು ಸಮಯ ವೈದರೋಳು ಸಮಾಧಿಗಳ ನೂರಂತೆ ಮಾಳ್ಪಧಿಕಾರಿ ಜನರಿಗೆ ಮುಂತೆ ಮೂದೆರನ್ನಾಗಿ ತೋರುವ ಸೂಚನೆ ಅಂತವರ ನೊರೆವೆ ನಾಲಿಸು ನೀರೇ ಅಂತ ಹೇಳ್ತಾರೆ. ಈ ರೀತಿ ಇದೇನು ಸಮಾಧಿ ಸ್ಥಿತಿಯ ಅಭ್ಯಾಸವನ್ನು ಮಾಡ್ತಾ ಇದ್ದಾರಲ್ಲ, 5 ಕಾಲಗಳಲ್ಲಿ ಯೋಗಿಗೆ ಅಭ್ಯಾಸವನ್ನು ಮಾಡ್ತಾ ಹೋದಾಗ ಅವ್ರಿಗೆ ಮುಂದೆ ಹೇಳುವಂಥ 3 ಚಿಹ್ನಗಳು ತೋರ್ತಾವಂತವ್ರಿಗೆ. 3 ರೀತಿಯಿಂದ ಅಧಿಕಾರಿಗಳು ಅದಾರ, ಮತ್ತು ಅವ್ರಿಗೆ 3 ರೀತಿಯಿಂದ ಚಿಹ್ನಗಳು ತೋರ್ತಾವಂತ ಹೇಳ್ತಾರೆ. ಅವ್ರಿಗೆ ಏನೇನು ತೋರ್ತಾವ ಮಾಡ್ತಾ ಹೋದಾಗ, ಏನಿದು ಅಭ್ಯಾಸವನ್ನು ಮಾಡ್ತಾ ಹೋದಾಗ ನಾನಷ್ಟು ಏನಂದ್ರೆ ಅನುಭವಗಳಾಗ್ತಾವೆ, ಇಲ್ಲ ಅಂತಿಲ್ಲ. ಅದು ಹೆಂಗಿರ್ಬೇಕಂದ್ರೆ ಸಂಪೂರ್ಣ ಇನ್ವಾಲ್ವ್ ಆಗಿ ಮಾಡ್ಬೇಕದು. ಈಗ ನಾವು ಯಾರೋ ಮಾಡ್ತಾ ಇದ್ದಾರೆ, ಇದ್ರಾಗ ಕೂಡ ಹೇಳ್ತಾರೆ ಅವ್ರು, ಯಾರೋ ಮಾಡಂತಂದಾರಂತ ನಾವು ಮಾಡುವಂಥದ್ದಲ್ಲ. ಈ ಗುರು ಮುಖಾಂತರ ನಾವು ತಿಳ್ಕೊಂಡಿವಿ ಅಂತಂದ್ರೆ ಯಾರಾದರೂ ನಮ್ಮನ್ನು ನೋಡಿ ಎಷ್ಟು ಮಾಡಕತ್ತಾರಪ್ಪ ಅಂತ ಅನ್ಲಿ, ಅವ್ರು ನಮ್ಮನ್ನು ಹೊಗಳ್ಳಿ ಅಂತ ಒಂದು ಚೂರು ಮನಸ್ಸಿನಲ್ಲಿ ಇರ್ಕೂಡ್ದು. ಗುರುಗಳು ಹೇಳಿದ ಪ್ರಕಾರ ಯಾರು ನಮಗೆ ಹೊಗಳಿದ್ರೇನು ತೆಗಳಿದ್ರೇನು ಒಟ್ಟಿನಲ್ಲಿ ನಾವು ಇದನ್ನು ಮಾಡಬೇಕಂತ ಒಳಗಡೆ ಒಂದು ಸಂಕಲ್ಪ ಇಟ್ಕೊಂಡು ಅದೇ ಪ್ರಕಾರ ಮಾಡ್ತಾ ಹೋದಾಗ ಅದು ಮಾಡುವಾಗ ಕೂಡ ತನ್ನನ್ನು ತನ್ನ ಸಂಪೂರ್ಣವಾಗಿ ಮರ್ತಿರ್ಬೇಕದು. ಆ ರೀತಿ ಭಾವಬೇಕು ಅಂದ್ರೆ 100% ಏನು ಇನ್ವಾಲ್ವ್ ಆಗಿರ್ಬೇಕು ಅದರಲ್ಲಿ. ಅಂದಾಗ ಮಾತ್ರ ಈ ಸಾಧನೆಗಳಾಗ್ತವೆ. ಗುರುಗಳು ಮತ್ತು ಸಾಧನೆ ಹೇಳಿದರೆ ಈ ಥರ ಮಾಡಬೇಕಾದಾಗ ನಮಗೆ ಈ ಥರ ಅನುಭವಗಳಾಗ್ತವೆ, ಈ ಥರ ಚಿಹ್ನಗಳು ತೋರ್ತಾವಂತ ಕೂಡ ಮನಸ್ಸಿನಲ್ಲಿ ಬರಬಾರ್ದು. ಅದು ಏನು ಬರಬಾರ್ದು, ಸುಮ್ಮನೆ ಇರಬೇಕು. ಖಂಡಿತ ಇವು ಅನುಭವಕ್ಕೆ ಬರ್ತಾವೆ. ಅದಕ್ಕೆ ಹೇಳ್ತಾರೆ ಈ ಪ್ರಕಾರ 5 ಕಾಲಗಳಲ್ಲಿ ಯೋಗಿಗಳು ಅಭ್ಯಾಸವನ್ನು ಮಾಡ್ತಾ ಹೋಗಲ್ಲ, ಅವರಿಗೆ ಮುಂದೆ ಹೇಳುವಂಥ 3 ಚಿಹ್ನಗಳು ಅವರಿಗೆ ಆಗ್ತಾವೆ. ಹೆಂಗಂದ್ರೆ ಗೊತ್ತಾಯ್ತಲ್ಲ, ಗುರುಗಳು ಹೇಳ್ಯಾರ ನಮಗೆ ಫಲ ಸಿಗ್ತದ, ನಮಗೆ ಚಿಹ್ನಗಳು ತೋರ್ತಾವಂತ ಕುಂದ್ರಂಗಿಲ್ಲ. ಸುಮ್ಮನೆ ಇರಬೇಕು, ಸುಮ್ಮ ಮಾಡ್ಬೇಕು, ಏನು ತಲೆಗೆ ಇಟ್ಕೊಂಡಿರ್ಬಾರ್ದು. ಅಂದಾಗ ಭಾಳಷ್ಟು ಅದ್ಭುತ ಆಗ್ತಾವೆ, ಭಾಳಷ್ಟು ಅನುಭವಕ್ಕೆ ಬರ್ತಾವೆ. ಅವಾಗ ಮಹಾತ್ಮರಿಗೆ ಬಂದವು ನಮಗೆ ಬರಂಗಿಲ್ಲ ಅಂತಲ್ಲ, ನಮಗೂ ಆ ತಾಕತ್ತು ಐತಿ, ಶಕ್ತಿ ಐತ್ರಿ. ನಮ್ಗೆ ಕುಣಿಲಕ್ಕೆ ಬರ್ಲಾರ್ದು ನೆಲ ಅಂಕಡೊಂಕ ಅಂತೀವಿ ನಾವು. ಅವ್ರು ಮಾಡ್ಕೊಂಡ್ರಿ ನಮಗೆಲ್ಲಿ ಆಗ್ತದ್ರಿ ಅಂತೀವಿ. ನಿನ್ನ ಬಳಿ ದೊಡ್ಡ ಶಕ್ತಿ ಅದ, ನೀ ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡಿದರೆ ಎಂಥದರ ಸಾಧನೆ ಮಾಡೋಕೆ ಬರ್ತದೆ. ಅದಕ್ಕೆ ಇವು 3 ಚಿಹ್ನೆಗಳು ಈ ಯೋಗಿಗೆ ತೋರ್ತಾವೆ. ಯಾವಾಗ ಇದು ಮಾಡ್ತಾ ಬರ್ತಾನಲ್ಲ, ಅಭ್ಯಾಸವನ್ನು ಮಾಡ್ತಾ ಬರ್ತಾನಲ್ಲ, ಆವಾಗ 3 ರೀತಿಯಿಂದ ಅಧಿಕಾರಿಗಳದಾರ, 3 ರೀತಿಯಿಂದ ಚಿಹ್ನೆಗಳು ಅವ್ರಿಗೆ ತೋರ್ತಾವೆ. ಯೋಗೀಶ್ವರಂಗೆ ಸಮಾಧಿಯ ಕಾಲಕ್ರಮ ನಿರೂಪಣೆ ಸೂತ್ರ 21ಕ್ಕೆ ಪದ 174 ಅಂತ ಹೇಳಿದ್ರು ಅವರು. ಈಗ ಇಂದಿನ ಒಂದು ಪೂರ್ವ ಸೂತ್ರದಲ್ಲಿ ಅನೇಕ, ಯಾಕಂದ್ರೆ ಯೋಗಿಗೆ ಯೋಗ್ಯಗಳಾದ ದೇಶಕಾಲ ಇವುಗಳನ್ನು ಹೇಳಿದರು. ಅಭ್ಯಾಸ ಮಾಡುವಂಥ ಕಾಲಕ್ಕೆ ತೋರುವ 3 ಗುರುತುಗಳು 3 ಅಧಿಕಾರಿಗಳಿಗೆ ತೋರ್ತಾವೆ. ಹೆಂಗೆ ತೋರ್ತಾವೆ ನೋಡ್ರಿ, ಭಾಳ ವಿಶೇಷವಾಗಿ ಹೇಳ್ತಾರೆ. ಇವೆಲ್ಲರಿಗೆ ಮನಸ್ಸು ಮಾಡ್ತಾರೆ, ಎಲ್ಲರಿಗೂ ಅನುಭವಕ್ಕೆ ಬರ್ತಾವೆ ಸ್ಟಾರ್ಟಿಂಗ್. ಯಾಕಂದರೆ ಈಗ ನಮಗೆ ಜ್ಞಾನ ಸಿಕ್ಬಿಟ್ಟದ ಇವಾಗ, ಹೌದಾ. ಅವ್ರು ಏನು ಹೇಳಿದ್ದಾರೆ ಭಾಳಷ್ಟು ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅವ್ರು 1, 2, 3ನೇ ಸಂಧಿ ಒಳಗೆ 4ನೇ ಸಂಧಿ ಒಳಗೆ ಭಾಳಷ್ಟು ಅದ್ಭುತವಾಗಿ, ಭಾಳಷ್ಟು ತೀವ್ರ ಒಂದು ಮುಮುಕ್ಷು ಇದ್ದರೆ ನಾವು 2, 3 ಸಂಧಿ ಮುಗಿದ್ರೆ ಮುಕ್ತರೇ ಆಗಿಬಿಡ್ತಾರೆ. ಅಷ್ಟೊಂದು ಶಕ್ತಿ ಅದ್ರಾಗ. ಅದು ತಿಳಿಲಿಲ್ಲ ಅಂದರೆ ಇದು ಹೇಳಿದ್ದಾರೆ. ಬಟ್ ನಮಗೆ ಇನ್ನೂ ಜ್ಞಾನ ಸಿಗೋದಕ್ಕಿಂತ ಮುಂಚೆ ನಾವು ಇದನ್ನೇನಾರ ಮಾಡ್ತಾ ಹೋದಾಗ ಬಹಳಷ್ಟು ಇನ್ವಾಲ್ವ್ ಆಗಿ ಅಲ್ಲಿ ಮಾಡಿದಾಗ ಇಂಥವೆಲ್ಲ ಅನುಭವಗಳಾಗ್ತಾವೆ, ಇಲ್ಲ ಅಂತಿಲ್ಲ. ಅದಕ್ಕೆ 3 ಅಧಿಕಾರಿಗಳು ಇರ್ತಾರೆ, 3ರಿಗೆ 3 ಥರದ ಚಿಹ್ನೆಗಳು ತೋರ್ತಾವ. ಅದಕ್ಕೆ 22ನೇ ಸೂತ್ರದಲ್ಲಿ ಏನು ಹೇಳ್ತಾರೆ ನೋಡೋಣ. ವನಿತೆ ಯೋಗಿಗೆ ಅಭ್ಯಾಸಿಗಳಿಗಾದಿ 7 ಸೂಕ್ಷ್ಮತನು ನಾದ ಸುಖಮಿವು ತೋರ್ಪವು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ವನಿತೆ ಯೋಗಾಭ್ಯಾಸಿಗಳಿಗೆ ಆದಿಯೋಳು, ಯೋಗ ಅಭ್ಯಾಸಿಗಳಿಗೆ ಆದಿಯೋಳು ಸೂಕ್ಷ್ಮತನು ನಾದ ಸುಖಮಿವು ತೋರ್ಪವು 3 ರೀತಿಯಿಂದ ತೋರ್ತಾವೆ. ಯಾರಿಗೆ? ಯೋಗ ಅಭ್ಯಾಸಿಗಳಿಗೆ. ಆಮೇಲೆ ಯಾಕಂದ್ರೆ ಮೊದಲಲ್ಲಿ ಆದಿಯೋಳು ಅಂದರೆ ಮೊದಲಲ್ಲಿ ಏನು ತೋರ್ತದ, ಮೊದಲೇನು ತೋರ್ತದ ಅಂತಂದ್ರೆ ಶರೀರ ಸೂಕ್ಷ್ಮತನು ಅಂದ್ರೆ ಶರೀರ ಭಾಳ ಹಗೂರಾಗಿರುವಂಥದ್ದು ಗಮನಕ್ಕೆ ಬರ್ತದೆ. ಹೆಂಗೆ ಅವ್ರವ್ರ ಅಧಿಕಾರಕ್ಕೆ ಅನುಗುಣವಾಗಿ ಬರ್ತಾವೆ ಇವೆಲ್ಲ. ಹೆಂಗೆ ಕಾಣಿಸ್ತಂದ್ರೆ ಶರೀರ ಹೇಳ್ತಾರಲ್ಲ ಸೂಕ್ಷ್ಮ ಅಂದರೆ ಭಾಳಷ್ಟು ಹಗೂರವಾಗಿರುವಂಥ ಶರೀರ ಅನುಭವಕ್ಕೆ ಬರ್ತದೆ. ಮತ್ತು ನಾದ ಧ್ವನಿ ಶಬ್ದ ಕೇಳುವಂಥದ್ದು, ಆಮೇಲೆ ಸುಖ ಆನಂದವಾಗಿರುವಂಥದ್ದು. ಈ 3 ರೀತಿಯಿಂದ 3 ಅಧಿಕಾರಿಗಳಿಗೆ ಚಿಹ್ನೆಗಳು ತೋರ್ತಾವೆ.
ಹಗುರವಾದಂಥ ದೇಹ, ನಾದ, ಸುಖಗಳು ಈ 3 ರೀತಿಯಿಂದ ತೋರ್ತಾವೆ ಅಧಿಕಾರಿಗೆ ಅನುಗುಣವಾಗಿ. ಮಂದಾದಿ ಮೂವರಿಗೆ ಕ್ರಮದಿಂದ ಮೂಕ್ಷ್ಮ ದೇಹಾದಿ ಚಿಹ್ನಗಳು ತೋರ್ತಾವಂತ ಹೇಳ್ತಾರೆ. ಈ ಮಂದಾದಿ ಅಂತ ಹೇಳ್ತಾರೆ. ಈ ಮಂದಾದಿ ಮೂವರಿಗೆ ಕ್ರಮದಿಂದ ಸೂಕ್ಷ್ಮ ದೇಹಾದಿ ಚಿಹ್ನಗಳು ತೋರ್ತಾವೆ. ಇವ್ರಿಗೆ ಕೂಡ 1ನೇ ನುಡಿಯಲ್ಲಿ ಹೇಳ್ತಾರೆ, ಮಂದ ಮಧ್ಯಮ ಉತ್ತಮರೆಂದಿಲ್ಲಿ ಮೂದೆರದಿಂದ ಅಭ್ಯಾಸಿಗಳವರನ್ನು ಇಂದು ವದನೆ ತೋರ್ಪ ಸೂಚನಾತ್ರಯದೊಡ ನೊಂದಿ ಕಾಣಿಸಲರಿಯುವುದು ನೀನು ಅಂತ ಹೇಳ್ತಾರೆ. ಇಂದು ವದನೆ ಅಂದ್ರೆ ಚಂದ್ರಮುಖಿಯೇ, ಅಂದ್ರೆ ಆಕೆನ ಮುಖ ಚಂದ್ರನ ಒಂದು ಹೆಂಗಿತ್ತು, ಹುಣ್ಣಿಮೆಯ ದಿವಸ ಚಂದ್ರನ ಮುಖ ಎಷ್ಟು ಗುಂಡಕ್ಕೆ ಇರ್ತದೆ ಹಂಗೆ ಮೈತ್ರಿ ಮುಖ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಇಲ್ಲೇನು ಹೇಳ್ತಾರ ಅಂತಂದ್ರೆ, ಮಂದ ಅಂದ್ರೆ ಕನಿಷ್ಠ, ಮಧ್ಯ ಅಂದ್ರೆ ಮಧ್ಯಮ, ಉತ್ತಮ ಅಂದ್ರೆ ಶ್ರೇಷ್ಠ ಅಧಿಕಾರಿ. ಈ 3 ಇರುವಂಥದ್ದು 3 ಪ್ರಕಾರ ಅಭ್ಯಾಸಿಗಳು. ಅವರಲ್ಲಿ ಪ್ರತೀತಿಯಾಗಿರುವಂಥ 3 ಚಿಹ್ನಗಳು ತೋರ್ತಾವೆ ಅವರಿಗೆ. ಯಾವಾಗ ಯೋಗ ಅಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿದೆ. ಈ ಮಾಡೋದರಲ್ಲಿ ಮಂದ ಮಧ್ಯಮ ಉತ್ತಮ ಅಂತ 3 ಅಧಿಕಾರಿಗಳು ಅದಾರೆ. ಅವ್ರ ಮುಂದೆ ಹೇಳ್ತಾರೆ ಅವ್ರು ಹೆಂಗಿರ್ತಾರಪ್ಪ, ಮಧ್ಯ ಅಂದರೆ ಯಾರು, ಉತ್ತಮ ಅಂದರೆ ಯಾರು, ಕನಿಷ್ಠ ಅಂದರೆ ಯಾರು ಅಂತ ಹೇಳ್ತಾರೆ. ನೋಡ್ರಿ 2ನೇ ನುಡಿಯಲ್ಲಿ ಹೇಳ್ತಾರೆ, ನಿಯತವೆನಲು ಸೂಕ್ಷ್ಮತನು ಗಂಟಾಧಿಕ ನಾದಚಯವು ಅಚ್ಚ ಸುಖಮಿವು ಆ ಕ್ರಮದಿಂದ ಪ್ರಿಯತಮೆ ಮಂದ ಮಧ್ಯಮ ಉತ್ತಮರೋಳು ಚಿನ್ನತ್ರಯವೆಂದು ನೀನು ಅವಧರಿಪುದು ಅಂತ ಹೇಳ್ತಾರೆ. ಪ್ರಿಯತಮೆ ಅಂದ್ರೆ ಹೇ ಪ್ರಿಯೆ ಅಂತ ಹೇಳ್ತಾರೆ ಅವರು. ನಿಯತವೆನಲ್ಲಂದ್ರೆ ಕರೆಕ್ಟಾಗಿ ನೇಮಕ್ಕೆ ಸರಿಯಾಗಿ ಇರುವಂಥದ್ದು. ಯಾವ ರೀತಿ ಅಂದ್ರೆ ಮಂದಧಿಕಾರಿಗೆ ಹೆಂಗಾಗ್ತದಲ್ಲಿ ಇದರಲ್ಲಿ ಮಾಡುವಂಥದ್ದು ಎಲ್ಲ ಅಷ್ಟೇ. ಇದು ನಾವು ಕೇಳುವಂಥದ್ದು, ಶ್ರವಣ ಮಾಡುವಂಥದ್ರಲ್ಲಿ, ಏನು ಯೋಗಗಳನ್ನು ಮಾಡುವಂಥದ್ರಲ್ಲಿ, ಇವೆಲ್ಲ ಮಾಡೋದ್ರಲ್ಲಿ 3 ರೀತಿಯಿಂದ ಅಧಿಕಾರಿಗಳು, ಕನಿಷ್ಠ ಮಧ್ಯಮ ಉತ್ತಮ ಅಂಥೇಳಿ. ಈ ಮಂದ ಅಧಿಕಾರಿ ಈ ಶರೀರ ಹೆಂಗೆ ಕಾಣಿಸ್ತದೆ, ಸಾಧನೆ ಮಾಡ್ತಾ ಇದ್ದಾನೆ ಆತನು ಕೂಡ, ಸಮಾಧಿ ಸ್ಥಿತಿಯ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾನೆ ಆತ. ಮಂದ ಅಧಿಕಾರಿಗೆ ಏನಂದ್ರೆ ಈ ಶರೀರ ಸೂಕ್ಷ್ಮವಾಗಿಯೂ ತೋರ್ತದೆ, ಭಾಳ ಸೂಕ್ಷ್ಮ ಹಗೂರಾಗಿರುವಂಥದ್ದು ಶರೀರ ಗಮನಕ್ಕೆ ಬರ್ತದೆ. ಆಮೇಲೆ ಮಧ್ಯಮನಿಗೆ ಹೆಂಗೆ ತೋರ್ತದ ಅಂದರೆ ಈ ಶಬ್ದಗಳು, ಗಂಟೆ, ಇವು ಮುರುಚೆ ಅಂತನ್ನುವಂಥವು, ಇವು ಕೆಲವು ನಾದಗಳು ಅವ್ರಿಗೆ ತೋರ್ದಂಗೆ ಆಗ್ತಾವೆ ಕಿವಿಯಲ್ಲಿ. ಉತ್ತಮನಿಗೆ ಬರೀ ಆನಂದ ಸುಖವು ತೋರುವಂಥದ್ದು, ಇದು ಕ್ರಮದಿಂದ ತೋರ್ತದೆ ಅಂತ ಹೇಳ್ತಾರೆ 3. ಯಾಕಂದ್ರೆ ಕನಿಷ್ಠ ಮಂದ ಅಧಿಕಾರಿಗೆ ಶರೀರ ಎಷ್ಟು ಸೂಕ್ಷ್ಮವಾಗಿ ಅಂದರೆ ಹಗೂರವಾಗಿ ತೋರುವಂಥದ್ದು, ಈ ಶಬ್ದಗಳು ತೋರುವಂಥದ್ದು ಮಧ್ಯಮ ಅಧಿಕಾರಿಗೆ, ಮತ್ತು ಸುಖವು ತೋರುವಂಥದ್ದು ಆನಂದ ತೋರುವಂಥದ್ದು ಯಾರಿಗೆ, ಉತ್ತಮ ಅಧಿಕಾರಿಗೆ. ಈ ರೀತಿ ಅದಕ್ಕೆ ಸೂಕ್ಷ್ಮತನು ಅಂದ್ರೆ ಭಾಳಷ್ಟು ಹಗೂರ ತೋರಿತಂತಂದ್ರೆ ಅವನು ಮಂದನೆಂದು, ನಾದಗಳು ತೋರಿದರೆ ಅವನು ಮಧ್ಯಮ ಅಂತಂದು, ಸುಖವು ತೋರಿದರೆ ಅಥವಾ ಉತ್ತಮನೆಂದು ತಿಳಿತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಈ 3 ಅಧಿಕಾರಿಗಳು 3 ರೀತಿಯಿಂದ ಈ ರೀತಿ ಚಿಹ್ನಗಳು ಅವ್ರಿಗೆ ತೋರ್ತಾವ ಅನ್ನುವಂಥದ್ದು. ಮತ್ತು ಮಂದಾದಿ, ಯಾಕಂದ್ರೆ ಈ ಮಂದಾದಿ 3 ಏನು 3 ಜನ ಕೂಡಿದಾರಲ್ಲ, ಈ 3 ಅಧಿಕಾರಿಗಳು ಏನಂದ್ರೆ ಎಷ್ಟಿಷ್ಟು ದಿವಸ ಇವರ ಅಭ್ಯಾಸ ಮಾಡಬೇಕು, ಯೋಗಾಭ್ಯಾಸವನ್ನು ಎಷ್ಟು ದಿವಸ ಮಾಡಬೇಕು ಅವ್ರು ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ, ಮಾಸವೀರಾರು ಮಾಸವು ನೋಡ್ರಿ ಏನು ಹೇಳ್ತಾರ, ವೀರಾರು ಮಾಸವರಿಯೇ 3 ಮಾಸವು ಆ ಮಂದಾದಿ 3ರಿಗೆ ಲೇಸೆನಿಪ್ಪಂತೆ ವಿಧಿಯೋಳು ಯೋಗಾಭ್ಯಾಸವೇ ಕರಣೀಯವಿದು ಸತ್ಯ ಅಂತ ಹೇಳ್ತಾರ. ಏನು ಹೇಳ್ತಾರ ಇಲ್ಲಿ, ಮಾಸವೀರಾರು ಮಾಸವರಿಯೇ 3 ಮಾಸವು ಆ ಮಂದಾದಿ 3ರಿಗೆ ಲೇಸೆನಿಪ್ಪಂತೆ ಅನುಗತಿ ವಿಧಿಯೋಳು ಯೋಗಾಭ್ಯಾಸವೇ ಕರಣೀಯವಿದು ಸತ್ಯ ಅಂತ ಹೇಳ್ತಾರೆ. ಈ ಮಂದಾದಿ 3ರಿಗೆ ಅಂದ್ರೆ ಈ ಮಂದಾದಿ 3 ಏನು ಹೇಳಿದಾರ ಈ 3 ಅಧಿಕಾರಿಗಳಿಗೆ, ಇಲ್ಲಿ ಮಂದನು ಅಂದ್ರೆ ಕನಿಷ್ಠ ಮಧ್ಯಮ ಉತ್ತಮ ಮಂದಧಿಕಾರಿಗೆ 12 ತಿಂಗಳು, ಮತ್ತು ಮಧ್ಯಮನು 6 ತಿಂಗಳು, ಉತ್ತಮನು 3 ತಿಂಗಳವರೆಗೆ ಅಭ್ಯಾಸವನ್ನು, ಈ ಯೋಗಾಭ್ಯಾಸವನ್ನು ಹೇಳಿದ ಪ್ರಕಾರ ಮಾಡ್ತಕ್ಕಂಥದ್ದು.
ಇದು ಗುರುಗಳ ಮುಖಾಂತರನೇ ಇದನ್ನು ತಿಳ್ಕೊಳ್ಬೇಕು. ನಾವೆಲ್ಲನ ಏನೋ ನೋಡ್ಕೊಂಡು ಮಾಡ್ಕೊತೀವಿ ಅಂತಂದ್ರೆ ಭಾಳ ಡೇಂಜರ್ ಇವೆಲ್ಲ. ಯಾಕಂದ್ರೆ ಈ ಶರೀರ ಮನಸ್ಸು ಭಾಳಷ್ಟು ಎಲ್ಲಿ ಮನಸ್ಸು ಚಂಚಲತೆಗೆ ಒಳಗಾಗಿರ್ಬಾರ್ದು ಇಂಥವೆಲ್ಲ ಮಾಡಬೇಕಾದಾಗ. ಆದರೆ ಏನಂದ್ರೆ ಗುರು ಮುಂದೆ ಇರಬೇಕು, ಅದನ್ನು ಆತ ನೋಡಿ ನಿನ್ನ ಉಸಿರಾಟಿನ ಕ್ರಿಯೆ ಹೆಂಗದ, ಹೆಂಗೆ ಮಾಡಾಕತ್ತಿ ಅಂತ ನೋಡಿ ಆತ ನಿನಗೆ ಆರಾಮಾಗಿ ಕೂಡಿಸಿ ತಿಳಿಸ್ತಾನೆ. ಮತ್ತು ನಾವು ಎಲ್ಲೆಲ್ಲೋ ನೋಡ್ಕೊಂಡು ಪೇಪರ್ದಾಗ ಬಂದದ್ದನ್ನು ನೋಡ್ಕೊಂಡು ಮಾಡಾಕತ್ತೀವಿ, ಟಿ ವಿಯಲ್ಲಿ ಹೇಳಿದ್ದನ್ನು ಮಾಡಾಕತ್ತೀವಿ ಅಂದರೆ ಇದು ಭಾಳ ಡೇಂಜರ್. ಯಾಕಂದ್ರೆ ಉಸಿರು ಎಲ್ಲಾದರೂ ಸಿಕ್ಕಾಕೊಂಡು ಬಿಟ್ಟರೆ ಭಾಳ ಕಷ್ಟ ಇರ್ತಾವೆ ಕೆಲವೊಂದು ಸಲ ಯೋಗಾಭ್ಯಾಸವನ್ನು ಮಾಡಬೇಕಾದಾಗ. ಅದಕ್ಕೆ ಇಲ್ಲಿ ಏನಂದ್ರೆ ಯೋಗಾಭ್ಯಾಸವನ್ನು ಮಾಡ್ತಾ ಇರಬೇಕಾದಾಗ ಯಾವುದಕ್ಕೆ ಆಗಲಿ ಅದಕ್ಕೆ ಗುರು ಮುಖಾಂತರ ಇದನ್ನು ತಿಳ್ಕೊಳ್ಳುವಂಥದ್ದು. ಪ್ರಾಣಾಯಾಮ ಅವೆಲ್ಲ ಮಾಡಬೇಕಾದಾಗ ಕುಂಭಕ, ರೇಚಕ, ಪೂರಕ ಇವೆಲ್ಲ ಕೆಲವೊಂದೊಂದು ಇರ್ತಾವಲ್ಲ, ಅಂಥ ಸಂದರ್ಭದಲ್ಲಿ ನಾವೇನೇನು ಮಾಡ್ತೀವಿ ಅಂತ ಗೊತ್ತಿರ್ತದೆ ಅವರಿಗೆ. ಗೊತ್ತಿದ್ದಾಗ ಅವಾಗ ನೀವು ಹಿಂಗೆ ಮಾಡಿರಿ ಅಂತ ಅಲ್ಲಿ, ಯಾಕಂದ್ರೆ ಶರೀರ ಇಲ್ಲಿ ಮುಖ್ಯ ಆಗ್ತದೆ ಅಲ್ಲಿ. ಈ ಸಗುಣ ಯೋಗಾಷ್ಟಾಂಗದಾಗ ಶರೀರ ಮನಸ್ಸು ಇರಬೇಕು, ಎರಡು ಇರಬೇಕಾದ. ನಿರ್ಗುಣ ಯೋಗಾಷ್ಟಾಂಗದಾಗ ಮನಸ್ಸು ಒಂದೇ ಇದ್ದರೂ ಸಾಕು, ಆದ್ರೆ ಸಗುಣ ಯೋಗಾಷ್ಟಾಂಗದಾಗ ಶರೀರ ಬೇಕಾಗ್ತದೆ ಇಲ್ಲಿ. ಹಾಗಾಗಿ ಮಂದನು 12 ತಿಂಗಳು, ಮಧ್ಯಮನ 6 ತಿಂಗಳು, ಉತ್ತಮನ 3 ತಿಂಗಳವರೆಗೆ ಯೋಗಾಭ್ಯಾಸವನ್ನು ಈ ಗುರುಗಳು ಹೆಂಗೆ ಹೇಳ್ತಾರೋ ಅದೇ ಪ್ರಕಾರವನ್ನು ಬಿಡದೆ ಮಾಡ್ತಕ್ಕಂಥದ್ದು ಈ ರೀತಿ. ಅಂದ್ರೆ ಮತ್ತು ಯೋಗಾಭ್ಯಾಸವನ್ನು ಮಾಡಿದರೆ ಆಗ ಏನಂದ್ರೆ ಈ ರೀತಿಯಾಗಿ ಆತ ಯೋಗಾಭ್ಯಾಸವನ್ನು ಮಾಡಿದರೆ ಆತ ಆರುಢತ್ವವು ಬರುತ್ತದೋ ಅಂತ ಕೂಡ ಹೇಳ್ತಾರೆ ಅವ್ರು. 4ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ನಿಯತದಿಂದ ಅಭ್ಯಾಸ ಕ್ರಿಯೆಯನ್ನು ತೊಲಿದು ಅದನ್ನು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಯಾವ ರೀತಿ ಅನುನಯನವನ್ನು ಮತ್ತೆ ಉಳಿಯದೆ ಮಾಳ್ಪವರಿಗೆ ಪ್ರಿಯತಮೆ ಕೇಳಬಹುದು ಆಗಲ್ಲ ಆರೂಢತೆ ಕ್ರಿಯೆ ಬಳಿ ಕೊಂದು ಮಿಲ್ಲಿದು ನಿಜ ಅಂತ ಹೇಳ್ತಾರೆ. ಅಂದ್ರೆ ನಿಯತದಿಂದ ಅಂದರೆ ಕ್ರಮವಾಗಿ ಈ ಅಭ್ಯಾಸ ಕ್ರಿಯೆಯನ್ನು ಅಂದರೆ ಯೋಗ ಅಭ್ಯಾಸ ಕ್ರಿಯೆಯನ್ನು ಬಹಳಷ್ಟು ಪ್ರೀತಿಯಿಂದ ಮಾಡಬೇಕು. ವಿನಯ ಗುಣಗಳನ್ನು ಇಟ್ಕೊಂಡು ಬಹಳಷ್ಟು ಪ್ರೀತಿಯಿಂದ. ಯಾಕಂದರೆ ಈ ಗುರುಗಳು ಹೇಳಿದ ಪ್ರಕಾರ ಯೋಗಾಭ್ಯಾಸವನ್ನು ಯಾರು ಪ್ರೇಮದಿಂದ ಅಂದ್ರೆ ಭಾಳಷ್ಟು ಒಲವಿನಿಂದ ಇಲ್ಲಿ, ಅದಕ್ಕೆ ಇಲ್ಲಿ ಯಾವ ಒಂದು ಅಪೇಕ್ಷೆ ಇಟ್ಕೊಳ್ಳೋಂಗಿಲ್ಲ. ನಾನು ಹಿಂಗೆ ಆಗ್ಬೇಕು, ನನಗೆ ಹಿಂಗೆ ಅನುಭವ ಆಗ್ಬೇಕಂತ ಏನೇನು ಇಟ್ಕೊಳ್ಳೋಂಗಿಲ್ಲ. ಗುರು ಏನು ಹೇಳ್ತಾನೆ ಅಷ್ಟು ಮಾತ್ರ ಸ್ವೀಕಾರ ಮಾಡಬೇಕು. ಉಳಿದದ್ದು ಯಾವ ಫಲಾಪೇಕ್ಷೆ ಇಟ್ಕೊಳ್ಳೋಕೆ ಕೂಡದು. ಈ ರೀತಿ ಅಭ್ಯಾಸವನ್ನು ಮಾಡಬೇಕಿಲ್ಲಿ. ಪ್ರೇಮದಿಂದ ವಿನಯ ಗುಣವುಳ್ಳಂಥವರಾಗಿ ಮಾಡುವಂಥದ್ದು. ಭಾಳಷ್ಟು ವಿನಯತೆಯಿಂದ ಇದನ್ನು ಮಾಡ್ತಾರೋ ಅವರು ಯೋಗಾರೂಢರಂತ ಹೇಳಿಸ್ಕೊಳ್ತಾರೆ. ಅವರು ಭಾಳಷ್ಟು ಪ್ರೀತಿಯಿಂದ ವಿನಯತೆಯಿಂದ ಇದನ್ನು ಯಾರು ಮಾಡ್ತಾರೋ ಅಂಥವ್ರು ಯೋಗಾರೂಢ ಅಂತ ಹೇಳಿಸ್ಕೊಳ್ತಾರ. ಈ ರೀತಿ ಮಾಡ್ತಕ್ಕಂಥದ್ದು. ಮತ್ತು ಇದು ಮಾಡಿದ ನಂತರ ಈ ರೀತಿ ಅವರು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಮಾಡಿದ ನಂತರ ಯೋಗಾರೂಢರು ಅಂತ ಹೇಳಿಸ್ಕೊಳ್ತಾರಲ್ಲ, ಇದಾದ ನಂತರ ಅದಕ್ಕೆ ಮಾಡ್ತಕ್ಕಂಥದ್ದು ಯಾವ ಕ್ರಿಯೆ ಇಲ್ಲ ಅಂತ ಕೂಡ ಹೇಳ್ತಾರೆ. ಇದು ಸತ್ಯವಾಗಿರುವಂಥದ್ದು. ಇಷ್ಟೆಲ್ಲ ಮಾಡಿ ನಂತರ ಆತ ಯೋಗಾರೂಢನಾದ ಅಂತಂದಾಗ ಗುರು ಹೇಳಿದ ಪ್ರಕಾರ ಸತತ ಅಭ್ಯಾಸ ಮಾಡಿ ಒಂದು ಯೋಗಾರೂಢ ಸ್ಥಿತಿಗೆ ಯಾವಾಗ ಬರ್ತಾನೆ ಆವಾಗ ಮತ್ತು ಬಳಿಕ ಆಮೇಲೆ ಆತ ಮಾಡುವಂಥದ್ದೇನೂ ಇಲ್ಲ, ಕ್ರಿಯೆ ಇಲ್ಲ. ಇದು ಸತ್ಯವಾಗಿರುವಂಥದ್ದು ನಂಬು ಮೈತ್ರ ಅಂತ ಕೂಡ ಹೇಳ್ತಾರೆ ಅವರು. ಯೋಗಾಧಿಕಾರಿ ಭೇದ ಸೂಚನೆ ನಿರೂಪಣೆ ಸೂತ್ರ 22ಕ್ಕೆ ಪದ 178 ಅಂತ ಹೇಳಿ ಈಗ ಏನು ಹೇಳ್ತಾರೆ ಇದನ್ನು ಸ್ವಲ್ಪ ನೋಡಿಬಿಡೋಣ. ಯಾಕಂದರೆ ಯೋಗದ್ದದೆಲ್ಲ ಸುಮ್ಮನೆ ನೋಡ್ಕೊಂತ ಹೋಗೋಣ. ಅದು ಯಾವ ರೀತಿ ಅಂದ್ರೆ ಯೋಗಾಭ್ಯಾಸವನ್ನು ಮಾಡ್ತಾ ಕೂತ್ರೆ ನಮ್ಮ ಯೋಗಕ್ಷೇಮಗಳನ್ನು ನೋಡುವವರು ಯಾರು ಅಂತ ಶಂಕೆ ಮಾಡಿದರೆ ಅಲ್ಲ, ಬರೇ ನೀವು ಹೇಳಿದ ಪ್ರಕಾರ ಯೋಗಾಭ್ಯಾಸವನ್ನು ನಾವು ಯಾವ ರೀತಿ ಮಾಡಬೇಕು ಆ ರೀತಿಯಾಗಿ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಯೋಗಕ್ಷೇಮಗಳನ್ನು ನೋಡುವವರು ಯಾರಂತ ಶಂಕೆ ಮಾಡಿದ್ರೆ ಅವ್ರು ಹೇಳ್ತಾರೆ, ಯೋಗಾಭ್ಯಾಸಿಯು ಸ್ತುತಿ ನಿಂದೆಗಳಿಗೆ ಹಿಗ್ಗು ತಗ್ಗುಗಳಿಗೆ, ಯಾಕಂದ್ರೆ ಸ್ತುತಿ ಬಂದಾಗ ಅಥವಾ ನಿಂದೆ ಬಂದಾಗ ಅಥವಾ ಏನೋ ಒಂದು ಹಿಗ್ಗಾದಾಗ ಆಮೇಲೆ ಯಾರೋ ಏನೋ ಅಂದ್ರಂತ ಅಲ್ಲಿ ಕುಗ್ಗುವಂಥದ್ದು ಆಗಿರ್ಬೋದು, ಇದು ಯೋಗ್ಯ ಅಲ್ಲ. ಇದು ಯೋಗ್ಯವಾದಂಥದ್ದಲ್ಲ. ಮತ್ತು ಮಧುರವಾದ ಭೋಜನವನ್ನು ಅಪೇಕ್ಷೆ ಮಾಡಬಾರ್ದು. ಯಾರಾದರೂ ಏನಾದರೂ ಈ ಯೋಗಾಭ್ಯಾಸವನ್ನು ನಾವು ಮಾಡಬೇಕಾದಾಗ ಯೋಗಾಭ್ಯಾಸಿ ಯಾರೋ ಸ್ತುತಿ ಮಾಡ್ಯಾರಂತ ಭಾಳಷ್ಟು ಖುಷಿ ಪಟ್ಬಿಡೋದು, ನಿಂದೆ ಮಾಡಿದ್ರಂತ ಭಾಳಷ್ಟು ಕುಗ್ಗೋದು,
ಇವು ಯಾವ ಮಾಡುವಂಥದ್ದು ಯೋಗ್ಯ ಅಲ್ಲ. ಮತ್ತು ಭಾಳ ಚಂದ ಊಟ ಮಾಡ್ಬೇಕಂತ ನಾಲಿಗೆ ರುಚಿ ಬಯಸ್ತಿರ್ತಾರೆ ನೋಡ್ರಿ. ಇಷ್ಟೇ ರುಚಿಯಾಗಿ ಊಟ ಮಾಡ್ಬೇಕು, ಹಿಂಗೆ ರುಚಿಯಾಗಿ ಅದು ಎಂದೋ ಬಿಟ್ಟುಬಿಡ್ಬೇಕು ಮಹಾತ್ಮರು. ಅದಕ್ಕೆ ಅದನ್ನು ಬಿಟ್ಟಿರ್ತಾರೆ ಅವರು. ಇದು ಈ ರೀತಿಯೇ ನಮ್ಮ ಮಧುರವಾದಂಥ ಭೋಜನವನ್ನು ಅಪೇಕ್ಷೆ ಮಾಡಬಾರ್ದು. ಇದನ್ನು ತಿಂದ್ರೆ ಚಲೋ, ಇದನ್ನು ತಿಂದ್ರೆ ಚಲೋ ಅಂತ ಈ ರೀತಿ ಅಪೇಕ್ಷೆ ಮಾಡಬಾರ್ದು. ಕಿಂತ ಯೋಗಾಭ್ಯಾಸಕ್ಕೆ ಅನುಕೂಲವಾದಂಥ ಯೋಗ್ಯವಾದಂಥ ನಮಗೆ ಯೋಗಾಭ್ಯಾಸ ಕೆಲವು ಆಹಾರಗಳು ಹೇಳಿದಾರಲ್ಲ, ಮುಂದೆ ಹೇಳ್ತಾರೆ ಯಾವ ರೀತಿ ಊಟ ನಮಗಿರಬೇಕು. ಸಾತ್ವಿಕ, ಈ ಊಟದಲ್ಲಿ ಕೂಡ ಸಾತ್ವಿಕ ನಮಗೆಲ್ಲ ಈಗ ಗೊತ್ತು. ನಮ್ಮ ಶರೀರಗಳಾಗಿರ್ಬೋದು, ನಾವು ಮಾಡುವಂಥ ವ್ಯವಹಾರಗಳಾಗಿರ್ಬೋದು, ನಮ್ಮಲ್ಲಿರುವಂಥ 3 ಗುಣಗಳಾಗಿರ್ಬೋದು, ನಾವು ಊಟದ ಆಹಾರ ಪದಾರ್ಥಗಳಾಗಿರ್ಬೋದು, ಇವೆಲ್ಲ 3 ಗುಣಗಳು ಭಾಳಷ್ಟು ತುಂಬಿಕೊಂಡಿದ್ದಾವೆ. ಸತ್ವ ರಜೋ ತಮ ಗುಣಗಳು. ಇಲ್ಲಿ ನೋಡ್ಕೊಂಡು ನಾವು ಊಟದಲ್ಲಿ ಕೂಡ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ. ಮಿತಾಹಾರ, ಈಗ 4 ಭಾಗ ಇರ್ತವೆ ಹೊಟ್ಟೆಯಲ್ಲಿ. ಊಟ ಮಾಡಬೇಕಾದಾಗ ಇಲ್ಲಿ 1-2 ಭಾಗ ಹೊಟ್ಟೆ ತುಂಬಿದ್ರು ಕೂಡ 1 ಭಾಗ ಗಾಳಿಗೆ ಬಿಡಬೇಕು, 1 ಭಾಗ ನೀರಿಗೆ ಬಿಡ್ಬೇಕಂತ ಹೇಳ್ತಾರೆ. ಈ ರೀತಿ ಊಟದ ವಿಚಾರಗಳು ಇರ್ತಾವೆ. ಈತ ಯಾವಾಗ ತನ್ನ ಯೋಗಾಭ್ಯಾಸಕ್ಕೆ ಅನುಕೂಲ ಆಗೋದಕ್ಕಾಗಿ ಈತ ಯೋಗ್ಯ ಮಿತಾಹಾರವನ್ನು ಮಾಡಿಕೊಳ್ಬೇಕಾಗ್ತದೆ. ಮಾಡಿಕೊಂಡು ಯುಕ್ತ ಆಹಾರ ವಿಹಾರ ಅಂದರೆ ಎಷ್ಟು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಆಹಾರ, ಸಾತ್ವಿಕ ಆಹಾರವನ್ನು ಆತ ಸ್ವೀಕಾರ ಮಾಡಬೇಕಾಗ್ತದೆ. ಇದು ಏನಾಗ್ತದೆ, ಯೋಗ ಅಭ್ಯಾಸಕ್ಕೆ ಸಹಾಯ ಆಗ್ತದೆ. ಈಗ ನಾವು ಇದು ರಜೋಗುಣದಲ್ಲಿ ಬರುವಂಥ ಆಹಾರ ಪದಾರ್ಥಗಳು ಅಂತಂದ್ರೆ ನಾವು ಬೆಳ್ಳುಳ್ಳಿ, ಈರುಳ್ಳಿ, ಬದನೆಕಾಯಿ, ಚೌಳಿಕಾಯಿ ಮತ್ತು ಇವೆಲ್ಲ ಭಾಳಷ್ಟು ಇರ್ತಾವೆ. ಈಗ ನಾ ಚಹಾ ಅಂತ ಕೂಡ ತೊಗೊಳತ್ತಾರಲ್ಲಿ, ಚಹಾ ಪುಡಿ ಅಂತ, ಕಾಫಿ ಪುಡಿ ಆಗಿರ್ಬೋದು. ಮತ್ತು ನಾವು ಹಲವಾರು ರೀತಿಯಿಂದ ಇಲ್ಲಿ ಈ ರಜೋಗುಣ ಉತ್ಪತ್ತಿ ಮಾಡುವಂಥ ಆಹಾರ ಇವೆಲ್ಲ ಇರ್ತಾವೆ. ಮತ್ತು ಸತ್ವಗುಣ ಉತ್ಪನ್ನ ಮಾಡುವಂಥವು ಕೆಲವು ಇರ್ತಾವೆ ಆಹಾರ ಪದಾರ್ಥಗಳು. ಮೊಳಕೆ ಕಾಳುಗಳಾಗಿರ್ಬೋದು, ಆಮೇಲೆ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಬೀಟ್ರೋಟ್ ಆಗಿರ್ಬೋದು. ಇವೆಲ್ಲ ಎದರಲ್ಲಿ ಬರ್ತಾವೆ ಅಂದ್ರೆ ಸಾತ್ವಿಕ ಆಹಾರ. ಮೊಸರು, ತುಪ್ಪ ಇವೆಲ್ಲ ಸಾತ್ವಿಕ ಆಹಾರದಲ್ಲಿ ಬರ್ತಾವೆ. ಆಮೇಲೆ ಈ ತಮೋ ಗುಣದಲ್ಲಿ ಬರುವಂಥ ಆಹಾರಗಳು, ಯಾಕಂದ್ರೆ ಅಭಕ್ಷ್ಯ ಸೇವನೆ, ತಿನ್ನುವಂಥದ್ದು ನಾನಾ ರೀತಿಯಿಂದ ಅಲ್ಲಿ ಕೂಡ ಭಾಳಷ್ಟು ಬರ್ತಾವೆ, ಎಲ್ಲಿ ತಮೋ ಗುಣದಲ್ಲಿರುವಂಥವು. ಹೀಗಾಗಿ ಆಹಾರ ಪದಾರ್ಥಗಳು ಕೂಡ ಸತ್ವ ರಜೋ ತಮೋ ಗುಣಗಳನ್ನು ಉತ್ಪತ್ತಿ ಮಾಡುವಂಥ ಆಹಾರ ಪದಾರ್ಥಗಳು ನಮ್ಮ ಹತ್ರ ಅದಾವ. ಯಾವಾಗ ಅಭ್ಯಾಸ ನೀನು ಮಾಡುವಂಥ ಭಾವ ಅಂತಂದಾಗ ಈ ಸಾತ್ವಿಕ ಆಹಾರಗಳನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಮತ್ತು ಮಿತಾಹಾರವನ್ನು, ಹೊಟ್ಟೆ ಯಾವಾಗ ನೋಡಿದ್ರೆ ಬರೀ ತಿನ್ಬೇಕಂತ ಅಪೇಕ್ಷೆ ಪಡುವಂಥದ್ದಲ್ಲ. ಹೊಟ್ಟೆ ತುಂಬ ತಿನ್ನಬೇಕು, ಯಾವಾಗ ನೋಡಿದ್ರೆ ತಿನ್ನಬೇಕು ಅನ್ನುವಂಥದ್ದು ಒಂದು ಚೂರು ಇರಬಾರ್ದು. ಆಯ್ತಂದ್ರೆ ಬರೀ ತಿನ್ಕೊಂತ ಹೋಗೋದೇ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಮಿತಾಹಾರವನ್ನು ಮಾಡಿಕೊಂಡು ಅದೇ ಪ್ರಕಾರ ಇಲ್ಲಿ ಅದನ್ನು ಊಟ ಇರಬೇಕು, ಕಡಿಮೆ ಇರಬೇಕು, ಮಿತಾಹಾರ ಇರಬೇಕು. ನಂತರ ಇದು ಯೋಗಾಭ್ಯಾಸವನ್ನು ಈ ರೀತಿಯಾಗಿ ಯೋಗಾಭ್ಯಾಸವನ್ನು ಮಾಡಬೇಕಾಗ್ತದೆ. ಸಿಕ್ಕಂಗೆ ತಿಂದು ಹೆಂಗೆ ಬೇಕಂಗೆ ಮಾಡ್ತೀನಿ ಅಂದರೆ ಇಲ್ಲ. ಇದು ಯೋಗಾಭ್ಯಾಸ ಮಾಡೋದಕ್ಕಿಂತ ಮುಂಚೆ 1-2 ತಾಸು 3 ತಾಸಿನ ಮುಂಚೆ ತಿಂದಿರ್ಬೇಕಾಗ್ತದೆ, ಹೊಟ್ಟೆ ಖಾಲಿ ಇರಬೇಕಾಗ್ತದೆ. ಇವೆಲ್ಲ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗ್ತದೆ. ಯಾವಾಗ ಹೊಟ್ಟೆ ತುಂಬ ಊಟ ಮಾಡಿ ಬಂದು ಗುರುವಿನ ಮುಂದೆ ಕೂತು ನಾನು ಮಾಡ್ತೀನಿ ರೀ ಹೇಳ್ರಿ ನೀವು ಅಂತ ಹಂಗಂತ ಇರೋಂಗಿಲ್ಲ. ಇವೆಲ್ಲ ಭಾಳಷ್ಟು ಈ ವಿಧಿ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ ಯೋಗಾಭ್ಯಾಸವನ್ನು ಮಾಡ್ತಾ ಇರುವಂಥವನು. ಇಲ್ಲಿ 23ನೇ ನುಡಿಯಲ್ಲಿ ಒಂದು ಚೂರು, ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗೆ ಕೂಟ ಒಪ್ಪುದೇ ಶಿವಪದದೋಳು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇದು ಅಂತ ನುಡಿ ನೋಡೋಣ. ಯಾಕಂತಂದ್ರೆ ಬರೀ ಊಟಕ್ಕೆ ಬಡ್ದಾಡುವಂಥದ್ದು, ಅದು ರುಚಿ ಐತೆ ಭಾಳಷ್ಟು. ನಾವು 99% ಅಲ್ಲ ಗುರುಗಳ ಹತ್ರ ಎಲ್ಲಾದರೂ ಕಾರ್ಯಕ್ರಮ ಇದ್ದಾಗ ಹೋದಾಗ ಕೂಡ ನಾವು ಊಟದ ರುಚಿ ನೋಡಾರ್ರಿ. ನಾವು ಗುರುಗಳು ಹೇಳ್ತಾ ಇದ್ದಾರೆ ಇಂಥ ಊಟದಕ್ಕಿಂತ ಇನ್ನು ಹೆಚ್ಚಿನ ಊಟ ನಮಗೇನದು ಊಟದ ಕಡೆ ಗಮನನೇ ಬೇಡ ಅಂತ ನಾವು ಅನ್ನಂಗಿಲ್ಲ. ಈಗೆಲ್ಲ 1-2 ದಿವಸ ಫಂಕ್ಷನ್ ಇರ್ತದೆ, 3 ದಿವಸ ಫಂಕ್ಷನ್ ಇರ್ತದೆ, 1 ದಿವಸ ಹೋಗಿರ್ತದೆ. ಮುಂಜಾನೆ 6ರಿಂದ ಕೂತ್ಕೊಳ್ರಿ, ಬಂದು 8 ಗಂಟೆಗೆ ಪ್ರವಚನ ಶುರುವಾತಂದ್ರೆ 8 ಗಂಟೆಗೂ ಕೂತ್ಕೊಂಡ್ಬಿಡ್ತೀವಿ. ಕೂತ್ಕೊಂಡ್ಬಿಟ್ಟು 11-12 ಆಗಕತ್ತೆ ಅಂತಂದ್ರೆ ಆಯಿತು. ಇನ್ನು ಗುರುಗಳು ಹೇಳ್ತಿರ್ತಾರೆ, ಮೊದಲು ಅಡುಗೆ ಕಡೆ ನೋಡ್ತಿರ್ತೀವಿ, ಆಯ್ತಾ ಇಲ್ಲ ಇಷ್ಟೊತ್ತು ಐತಲ್ರಿ, ಇನ್ನೂ ಟೈಮ್ ಆಗಿಬಿಟ್ಟದು, ಭಾಳ ಟೈಮ್ ಆಗಿಬಿಡ್ತು, ಇನ್ನೂ ಮುಗಿದಿಲ್ರಿ ಅಂತ ನೋಡ್ಕೊತ ಕುಂತು ಬಿಡ್ತೀವಲ್ಲ. ಅದಕ್ಕೆ ಅದ್ರ ಕಡೆ ಗಮನ ಇಟ್ಟಾಗ ಮತ್ತು ಈ ವಾಕ್ಯಗಳು ಹೆಂಗೆ ಸೇರ್ತಾವೆ ನಿನಗೆ? ಅದಕ್ಕೆ ಇಲ್ಲಿ ಹೇಳ್ತಾರೆ ಯಾವುದಕ್ಕೆ ಆ ಕಡೆ ಗಮನ ಕೊಡುವಂಗಿಲ್ಲ. ಅದಕ್ಕೆ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗೆ ಟೈಮ್ ಆದ ತಕ್ಷಣ ನನಗೆ ಕರೆಕ್ಟಾಗಿ ಊಟ ಬೇಕನ್ನೋದು, ಊಟ ಅಡುಗೆ ಆಗ್ಯದೇ ಇಲ್ಲ ಅಂತ ಅನ್ನೋದು, ಊಟ ರುಚಿ ಆಗ್ಯದೇ ಇಲ್ಲ ಅನ್ನುವಂಥದ್ದು, ಊಟದಾಗ ಏನಾದ ಬರೀ ಇದೇ ಚಿಂತೆ ಮಾಡೋದು, ಮತ್ತು ಬೇರೆ ಏನಿಲ್ಲ.
ಅದಕ್ಕೆ ಕಾರ್ಯಕ್ರಮ ಹೆಂಗೈತ್ರಿ ನಾವು ಹೇಳುವಂಥದ್ದು ಒಂದೇನೆ, ಇಲ್ರಿ ಊಟ ಭಾರಿ ಐತ್ರಿ, ಏನ್ರಿ ಏನು 3 ದಿವಸ ಎಷ್ಟು ಚಂದ ಉಂಡಿವಿ ಅಂತ ಹೇಳ್ತೀವಿ. ಆದ್ರೆ ಭಾಳ ಚಂದ ಐತ್ರಿ ಯಾವುದು ಅಂಥದ್ದು ಹೇಳಂಗಿಲ್ಲ. ಇಂಥ ಕಾರ್ಯಕ್ರಮ ನಿಜವಾಗಿ ಎಂಥ ವಿಷಯಗಳಿದ್ದವು, ಭಾಳ ಆನಂದ ಐತ್ರಿ ಇಂಥ ವಿಚಾರಗಳನ್ನು ಕೇಳಿ ಅಂತ ನಮಗೆ ಬಾಯಿಗೆ ಬರಂಗಿಲ್ಲ. ಊಟ ಚಂದ ಐತ್ರಿ, ಅಲ್ಲಿ ಜಾಗ ಚಂದ ಐತ್ರಿ, ಮಕ್ಕಳಕ್ಕೆ ಚಂದ ಐತ್ರಿ, ಹಂಗಾಯ್ತ್ರಿ ಹಿಂಗಾಯ್ತ್ರಿ ಅಂತ ಬರೀ ಇದನ್ನೇ ಹೊಡಿತೀವಿ. ಅದಕ್ಕೆ ಅವ್ರು ಹೇಳ್ತಾರ, ಊಟಕ್ಕೆ ವಿಷಯಕ್ಕೆ ಮಾತ್ರ ವಿಷಯಗಳ ಸುಖಕ್ಕೆ ಎಲ್ಲ. ಮತ್ತು ಒಂದು ವಿಚಾರ, ನಾವು ಎಲ್ಲ ಮಠಗಳಲ್ಲಿ ಅಲ್ಲಿ ಹೋದಾಗ ನಮಗೆ ಸಪ್ರೇಟ್ ರೂಮ್ ಅಂತ ಬಯಸುವಂಥದ್ದು, ನಮಗೆಲ್ಲ ಯಾವುದು ಅನಾನುಕೂಲ ಆಗಬಾರ್ದು ಅಂತಲ್ಲಿ ಅನ್ನುವಂಥದ್ದು. ಅಂಥದಕ್ಕೇನು ಬಯಸುವಂಗಿಲ್ಲ, ಮನಸ್ಸು ಬಯಸಬಾರ್ದು. ಎಲ್ಲಿ ಹೋದರೂ ಕೂಡ ಆ ಒಂದು ಜಾಗ ಒಂದು ಶ್ರೇಷ್ಠವಾದಂಥ ಜಾಗ ಇರ್ತದೆ, ಪುಣ್ಯದ ಜಾಗ ಇರ್ತದೆ. ಎಲ್ಲಿ ಬೇಕಾದ್ರೆ 1 ದಿವಸ 2 ದಿವಸ ಏನಾಗ್ತದೆ, ಹಂಗೆ ಏನೂ ಆಗಂಗಿಲ್ಲ. 2 ದಿವಸ ನೀನು ಅಂಥ ಸ್ಥಾನಕ್ಕೆ ಹೋದಾಗ ನೀ ಬರೀ ಕೈಕಾಲು ಮುಖ ತೊಳ್ಕೊಂಡು ಒಂದು 3 ಬಟ್ಟೆ ವಿಭೂತಿ ಹಚ್ಕೊಂಡು ಕೂತ್ರು ಸಾಕು, ನೀನು ಪಾವನ ಆಗಿಬಿಡ್ತಿದೆ. ನೀವು ಏನು ಮಾಡ್ಕೊಳ್ಳೋದು ಬೇಡ, ಸುಮ್ಮನೆ ಶಿವ ಅಂತ ಕೂತ್ಕೊಂಡ್ಬಿಡ್ರಿ. ನಿನ್ನ ಮನಸ್ಸಿನಲ್ಲಿ ಎಲ್ಲ ಕಡೆ ಅವನೇ ತುಂಬಿದಾನಪ್ಪ, ಇಲ್ಲೆಲ್ಲ ಜಾಗ ಪುಣ್ಯದ ಕ್ಷೇತ್ರ ಅಂತ ಕೂತ್ಕೊಂಡ್ಬಿಡು, ದೊಡ್ಡ ಶ್ರೇಷ್ಠ ಆಗ್ತದೆ. ನಾನು ಹಾಗೆ ಇರಬೇಕು, ಇದೇ ಥರ ನಾನು ಇರಬೇಕು ಅಂತ ಅಂಥ ಸ್ಥಳದಲ್ಲಿ ಬಯಸುವಂಗಿರಂಗಿಲ್ಲ. ನಾನು ಆರಾಮಾಗಿರಬೇಕು, ನನಗೆ ಯಾವ ರೀತಿ ಅಡಚಣೆ ಆಗಿರಬಾರ್ದು, ಎಲ್ಲ ರೀತಿಯಿಂದ ನನಗೆ ಅನುಕೂಲ ಆಗ್ಬೇಕು ಅನ್ನೋವಂಥದ್ದು ಬಯಸಬಾರ್ದು. ಮನಸ್ಸಿನಲ್ಲಿ ಒಂದು ಚೂರು ಎಷ್ಟು ಸಿಗ್ತದೆ ಅಷ್ಟು ತೃಪ್ತಿಯಾಗಿ ಆನಂದವಾಗಿ ಭಗವಂತನ ಮೇಲೆ ಒಂದು ಗುರುನಾಥನ ಮೇಲೆ ಭಾವ ಹಾಕಿಬಿಟ್ಟು ಆ ಭಕ್ತಿಯಿಂದ ನೀನು ಆ ಜಾಗದಲ್ಲಿ ಇರಬೇಕಾಗ್ತದೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ ಅವರು, ಮೃಷ್ಟಾನ್ನ ಭೋಜನ ವಿಷಯ ಸುಖಕ್ಕೆ ಅಪೇಕ್ಷೆಯನ್ನು ಮಾಡಿಕೊಂಡು ಯೋಗಾಭ್ಯಾಸವೂ ಆಗಂಗಿಲ್ಲ. ಇಲ್ಲೇ ಆ ಥರ ಯೋಗಾಭ್ಯಾಸ ಮಾಡಬೇಕಾದಾಗ ಮನಸ್ಸಲ್ಲಿ ಏನು ಅಡುಗೆ ಮಾಡ್ಯಾರ ಏನಿಲ್ಲ ಇದು ವಿಷಯ ಯಾವತ್ತು ಅದೇ ಚಿಂತನೆ ನಿನ್ನ ತಲೆಗಿತ್ತು ಅಂದರೆ ಯೋಗ ಅಭ್ಯಾಸಕ್ಕೆ ಯೋಗ್ಯ ಅಲ್ಲ, ಮತ್ತು ಅಯೋಗ್ಯ ಆಗಿಬಿಡ್ತೀನಿ ನೀನು ಅಂತಾರೆ. ಅಯೋಗ್ಯ ಇವೆಲ್ಲವನ್ನು ಇಲ್ಲಿ ಕೂಡ ಬಿಟ್ಕೊಳ್ಬೇಕಾಗ್ತದೆ. ಯಾವ ಒಂದು ವಿಷಯಗಳ ಚಿಂತನೆ ಇರಬಾರ್ದು, ರುಚಿ ನೋಡಬಾರ್ದು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಮಹಾತ್ಮರು ಹೆಂಗೆ ಮಾಡಿದ್ರು, ಕಣ್ಣು ಮುಚ್ಕೊಂಡು ಕುಂತಿದ್ದ, ಸಮಾಧಿ ಸ್ಥಿತಿ ಅಂತ ಮಾಡಕ್ಕಂತ ಹಿಂಗೆ ಕಣ್ಣು ಮುಚ್ಕೊಂಡು ಕುಂತಿದ್ದ ಅಜ್ಜಿ ಪಾಪ ಪ್ರೀತಿಗಾಗಿ ನೋಡ್ರಿ ಎಲ್ಲ ತಿನ್ನಿಸ್ತಾರೆ. ಭಕ್ತರು ಏನು ಮಾಡ್ತಾರೆ, ನಮ್ಮಪ್ಪ ತಿನ್ನಲಿ ಅಂತ ಪ್ರೀತಿಯಿಂದ ತಿನ್ನಿಸ್ತಾರೆ. ಬಟ್ ಅವರಿಗೂ ಕಷ್ಟ ಆಗಿರ್ತದೆ, ಯಾಕಂದ್ರೆ ಅವ್ರು ತಿನ್ನಿಸೋದು ನೋಡ್ಬೇಕು, ಬಿಟ್ರೆ ಅವ್ರು ಬೇಜಾರು ಮಾಡ್ಕೋತಾರೆ, ತಿಂದ್ರೆ ತಮಗೆ ತ್ರಾಸ ಆಗ್ತಿರ್ತದೆ. ತ್ರಾಸ ಅಂದರೆ ಅಂಥವಕ್ಕೆಲ್ಲ ಬಯಸುವಂಥ ಮನಸ್ಸು ಇರೋಂಗಿಲ್ಲ, ಆದ್ರೆ ಅನಿವಾರ್ಯ ಆಗಿಬಿಡ್ತದೆ. ಗುರುಗಳಿಗಿನ್ನೂ ಭಾಳಷ್ಟು ಕಷ್ಟ ಆಗಿಬಿಡ್ತದೆ ಕೆಲವು ಸಲ. ಏನು ಮಾಡ್ಬೇಕು, ಒಬ್ಬ ಅಜ್ಜಿ ಊಟ ಒಯ್ತಿರ್ತಿದ್ದಳು, ದಿನ ಒಯ್ತಿರ್ತಿದ್ದಳು. ಅವತ್ತು ಕಣ್ಣು ಮುಚ್ಕೊಂಡು ಪಾಪ ಧ್ಯಾನಸ್ಥನ ಕೂತ್ಕೊಂಡು ಬಿಟ್ಟಿದ್ದಾನ. ಅದು ಅಜ್ಜಿ ಒಂದು ಬೇಸನ್ ಉಂಡಿ ಮಾಡಿತ್ತು, ಇವತ್ತು ಹಬ್ಬ ಐತೆ ಬೇಸನ್ ಉಂಡಿ ಮಾಡಿ ನಮ್ಮ ಅಪ್ಪಗೆ ಒಯ್ದ್ರೆ ಅಂತ ಪ್ರೀತಿಲಿಂದ ತಂದು ಇಡ್ತು ನೋಡ್ರಿ. ತಂದು ಮುಂದಿಡ್ತು, ಮೂಗಿಗೆ ವಾಸನೆ ಬಿಡಕತ್ತಿ ಬಿಡ್ತು, ಎಲ್ಲಿ ಮನಸ್ಸು ಹೋಗೋನೇ ಹೋಲ್ದು ಆ ಕಡೆ, ಬರೀ ಆ ಉಂಡಿ ಕಡೆನೇ ಮನಸ್ಸು ಬರಕತ್ಬಿಟ್ಟದು. ಹೆಂಗೆ ಮಾಡೋದು? ಮತ್ತು ಇವಾಗ ಮಾಡೋಕ್ಕಾಗ್ತದೆ, ಅಭ್ಯಾಸ ಮಾಡೋಕ್ಕಾಗ್ತದೆ ಅಂದ್ರೆ ಆಗಂಗಿಲ್ಲ. ಆಮೇಲೆ ಏನು ಮಾಡಲಪ್ಪ ಅಂತ ನೋಡ್ದ ಮನಸ್ಸು ಏಕಾಗ್ರತೆಗೆ ಬರ್ತಾನೆ ಇಲ್ಲ. ಕೊನೆಗೆ ಕಣ್ ಕೆಳಗೆ ಹಂಗೆ ನೋಡ್ದ, ಒಂದು ಪ್ಲೇಟ್ನಲ್ಲಿ ಅಜ್ಜಿ ಒಂದು ಉಂಡಿ ಇಟ್ಕೊಂಡು ಅದು ಇಟ್ಟು ಮುಂದೆ ಇಟ್ಟಿಗೆ ದೂರ ಕುಂತಿತ್ತದು. ಆವಾಗ ನೋಡ್ದ ತಾರೇ ಅಂತೇಳ್ಬಿಟ್ಟು ಆ ಉಂಡಿ ತೊಗೊಂಡು ನೀರು ಕೊಳ ಇತ್ತು ಮುಂದ್ಗಡೆ, ಆ ನೀರಿನಲ್ಲಿ ಹೋಗೋದು ಬಿಟ್ಟು ಮತ್ತೆ ಕೂತ್ಕೊಂಡ. ಅದಕ್ಕೆ ಇಲ್ಲಿ ಮಹಾತ್ಮರು ಏನು ಹೇಳ್ತಾರ ಅಂತಂದ್ರೆ, ಯಾವ ಒಂದು ಮೃಷ್ಟಾನ್ನ ಭೋಜನನೇ ಇರಲಿ, ಯಾವುದೇ ಒಂದು ಸುಖ ಆಗಲಿಪ್ಪ, ನನ್ನ ಶರೀರಕ್ಕೆ ಹಂಗಾಗ್ತದಲ್ಲ ಹಿಂಗಾಗ್ತದಲ್ಲ, ಆ ಶರೀರ ಕಡೆ ಗಮನ ಯಾಕೆ ಕೊಡ್ತೀನಿ ನೀನು, ಮಾಡಂಗೆ ಮಾಡ್ಬೇಕು ನೀನು ಅಷ್ಟೇ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸುಖಕ್ಕೂ ಅಪೇಕ್ಷೆಯನ್ನು ಮಾಡಿದರೆ ಯೋಗ ಅಭ್ಯಾಸ ಆಗಂಗಿಲ್ಲ. ಯಾವುದೇ ಬೇಕು ಇದೇ ಬೇಕು, ನಾ ಹಿಂಗೆ ಇರಬೇಕು ಭಾಳಷ್ಟು ಕೆಲವೊಂದು ನಿಯಮಗಳನ್ನು ಹಾಕ್ಕೊಂಡು ಎಲ್ಲಿ ಹೋದ್ರೂ ಕೂಡ, ಒಂದು ಮಠಗಳಲ್ಲಿ ಹೋದ್ರೂ ಕೂಡ ಇದೇ ಗುಣ ಇಟ್ಕೊಂಡು ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಅನ್ನುವಂಥದ್ದು ಹೆಂಗೆ ಬರ್ತದೆ ಹಂಗೆ ಭಾವ ಮತ್ತು ಸಂಪೂರ್ಣ ಒಂದು ಭಕ್ತಿ ಭಾವದಲ್ಲಿ ಇರಬೇಕಾಗ್ತದೆ. ಆ ಸಾಧನೆ ನೀನೇನು ಸಾಧನೆ ಮಾಡುವಂಥದ್ದು ಇರ್ತದೆ ಅಲ್ಲಿ ಇರಬೇಕಾಗ್ತದೆ. ಉಳಿದಕ್ಕೆ ಯಾವುದಕ್ಕೂ ನೀ ಗಮನ ಹರಿಸ್ಬಾರ್ದು. ಒಂದು ವೇಳೆ ಅದಕ್ಕಿದಕ್ಕಿತ್ತು ಅಂತಂದರೆ ಯೋಗ ಅಭ್ಯಾಸಕ್ಕೆ ಬಹಳಷ್ಟು ಅಡಚಣೆ ಆಗ್ತದೆ, ಆಗಲಾರ್ದು. ಅದರಿಂದ ತನ್ನ ಸ್ವಯಂ ಪ್ರಕಾಶವಾದ ಸ್ವರೂಪದಲ್ಲಿಯೂ ತಾನು ಐಕ್ಯವನ್ನು ಹೊಂದಕ್ಕಾಗಂಗಿಲ್ಲ. ನೋಡ್ರಿ, ಇವೆಷ್ಟು ನಮ್ಮ ಸ್ವರೂಪ ಆನಂದಕ್ಕೆ ಎಷ್ಟು ಪ್ರತಿಬಂಧಕ, ಎಷ್ಟು ತೊಂದರೆಯನ್ನು ಕೊಡ್ತಾವ ನಮಗೆ ಅನ್ನೋದು ಕೇಳ್ತಾರ. ನಮ್ಮ ಶರೀರದ ಮೇಲೆ ಇಟ್ಟಂಥ ಮೋಹ ಆಗಿರ್ಬೋದು, ನಾವು ರುಚಿ ಏನು ಇಂದ್ರಿಯಗಳ ರುಚಿ ಶಬ್ದಾದಿ ವಿಷಯಗಳ ಒಂದು ಭಾವ ಆಗಿರ್ಬೋದು ಅಲ್ಲ, ಹಲವಾರು ಒಂದು ಚಿಂತೆಗಳು ನಮ್ಮ ತಲೆಯಲ್ಲಿ ಚಿಂತನೆಗಳಾಗಿರ್ಬೋದು. ಇವೆಲ್ಲವುಗಳಿಂದ ಏನಾಗ್ತದ, ನಮ್ಮ ಸ್ವರೂಪಕ್ಕೆ ಹೋಗ್ಲಾರ್ದಂಗೆ ಮಾಡ್ತಾವೆ. ಇವು ನಿನ್ನ ಹಿಡಿದು ಎಳಿತಾವ. ಅದಕ್ಕೆ ನಿನ್ನ ಸ್ವಯಂ ಪ್ರಕಾಶವಾದ ಸ್ವರೂಪದಲ್ಲಿ ನಿನಗೆ ಅಲ್ಲಿ ಇರುವಂಗೆ ಬಿಡಂಗಿಲ್ಲ ಅವು. ಅದು ಆ ಐಕ್ಯತೆಯನ್ನು ಹೊಂದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಿನ್ನ ಮನಸ್ಸು ಈ ಕಡೆ ಎಳೆದಾಗ
ಇವೆಲ್ಲ ಬಿಡ್ಬೇಕಂತ. ಅದರಿಂದ ನೀನು ಏನು ಅಂತಂದ್ರೆ ಭಾಳಷ್ಟು ವಿಷಯಾದಿಗಳನ್ನು, ಈ ಶರೀರದ ಮೇಲೆ ಇರುವಂಥ ಮೋಹವನ್ನು ಇದಕ್ಕೆ ಹಾಕು. ಎಷ್ಟಾಗ್ತಿ ಕೆಲವ್ರು ಮಹಾತ್ಮರಿಗೆ ನೋಡ್ರಿ, ತಾವು ಉಂಡದ್ದೇ ನೆನಪಿರಂಗಿಲ್ಲ. ಒಂದು ಮಾತು ನೆನಪು ಬರ್ತದೆ ನನಗೆ. ಇದು ಯಾವ ರೀತಿ ಯಾವ ಭಾವದಲ್ಲಿ ಹೋದರೂ ಕೂಡ ನಾವು ಮೇಲ್ಮಟ್ಟದ ಒಂದು ಜ್ಞಾನದ ವಿಚಾರಗಳನ್ನು ಮಾಡಬೇಕಾದ್ರೂ ಕೂಡ ಏನಂತಂದ್ರೆ ಈ ನಿರ್ವಿಷಯ ಅನ್ನುವಂಥದ್ದು ಭಾಳ ಮುಖ್ಯ. ಅದಕ್ಕೆ ಮೈತ್ರಾದೇವಿಗೆ ಇದನ್ನೇ ಹೇಳ್ತಾರೆ, ನಿರ್ವಿಷಯದೊಳಗೆ ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ ಹೇಳ್ತಾರೆ. ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಸಿದ್ದೇಶ್ವರ ಅಪ್ಪಾಜಿದು ನಾನು ಹೇಳಿದ್ದೀನಿ ಒಂದು ಸಲ, ಹಿಂಗೆ ಕೂತ್ಕೊಂಡಾಗ ಎಲ್ಲರೂ ಹೊರಗಡೆ ಕೂತ್ಕೊಂಡಿದ್ರು, ಇವ್ರು ಊಟ ಮಾಡ್ಕೊಂಡು ಬಂದ್ರಂತ. ಬಂದು ಒಂದು 5-10 ನಿಮಿಷ ಆಗಿರ್ಬೇಕು, ಮಾತಾಡ್ಕೊತ ನಿಂತಾರ. ಊಟ ಮಾಡಿ ಬಂದಿರೇನು ಅಂದ್ರೆ, ಊಟ ಮಾಡಿ ಬಂದೀನಿ ಅಂತಂದ್ರಂತ. ಆಮೇಲೆ ಏನು ಊಟ ಮಾಡಿದೆ ಅಂತ ಕೇಳಿದ್ರೆ ಅವ್ರಿಗೆ ಹೇಳೋಕ್ಕೆ ಬರಲಿಲ್ಲ ಅಂತ ನೋಡ್ರಿ. ಏನು ಗೊತ್ತೇ ಇರಲಿಲ್ಲ ಅಂತಾರೆ. ಏನು ಊಟ ಮಾಡಿ ಬಂದಿದೆ ಅಂದ್ರೆ ಹೇಳೋಕ್ಕೆ ಬರಲಿ ಅಂತ ಒಂದು 5-10 ನಿಮಿಷ ತಡವರಿಸಿದ್ರಂತ ನೋಡ್ರಿ. ಯಾವ ವೃತ್ತಿ ಒಳಗಿರ್ಬೋದು ಅವ್ರದ್ದು ವೃತ್ತಿ, ಯಾವ ಇದರಲ್ಲಿ ಇರ್ಬೋದು ಅವರ ವೃತ್ತಿ, ನಾವು ವಿಚಾರ ಮಾಡಬೇಕು. ಎಂಥ ವೃತ್ತಿಯಲ್ಲಿರ್ಬೋದು ಅವ್ರದ್ದು ಆ ಸ್ಥಿತಿ, ಶ್ರೇಷ್ಠವಾದಂಥ ವೃತ್ತಿ ಸ್ಥಿತಿಯಲ್ಲಿರುವಂಥದ್ದು ಅವ್ರ ಭಾವ. 5-10 ನಿಮಿಷ ಅವರು ತಡ್ಕಾಡಿದ್ರಂತ. ಏನು ಊಟ ಮಾಡಿದೆ, ಏನು ಊಟ ಮಾಡಿದೆ, ಏನು ಊಟ ಮಾಡಿದೆ. ನಿಜವಾಗಿ ಅವ್ರು ಹೇಳಕ್ಕೆ ಬರಲ್ಲ, ಕಣ್ಣಾಗ ನೀರೇ ಬಂದುವಂತಪ್ಪ. ನಿನ್ನ ಸಾಮಾನ್ಯ ಅದತ್ತ ಅಲ್ಲೋ, ನೀನು ಎಂಥ ಒಂದು ವೃತ್ತಿ ಅದು ನಿನ್ನಲ್ಲಿ ಅಂತ ಅವರು ಎಷ್ಟು ಅಂದ್ರಂಥವ್ರಿಗೆ ಇದೊಂದು ವಿಚಾರ. ಯಾಕಂದ್ರೆ ಅಂಥ ಒಂದು, ಯಾಕಂದ್ರೆ ಇದು ಯಾರಿಗೆ ತೋರಿಸುವಂಥದ್ದಲ್ಲ, ಈ ಸಂಪತ್ತು ನಮ್ಮೊಳಗೆ ನಮಗೆ ನಡೆಯುವಂಥದ್ದು. ಇದು ಅಷ್ಟೊಂದು ಭಾವದಲ್ಲಿ ಹೋಗಿಬಿಡ್ತಾರೆ. ಅದಕ್ಕೆ ಈ ಶರೀರಕ್ಕೆ, ಊಟಕ್ಕೆ ನಾನು ಹಂಗೆ ಉಂಡೆ ಹಿಂಗೆ ಉಂಡೆ ಹಂಗಿರ್ಬೇಕು ಸಾಧ್ಯನೇ ಇಲ್ಲ. ಜ್ಞಾನಿ ಯಾವತ್ತೂ ಇರ್ತಿರಲಿಲ್ಲ. ಇದೇ ಬಸವಣ್ಣಂದ್ರೆ ಎಲ್ಲರೂ ಹೋದ್ರಾಗಲಿ ಅವ್ರ ಮನೆಯಲ್ಲಿದ್ದಲ್ಲಿ ಕೂಡ ಅವ್ರ ಶರೀರದ ಬಗ್ಗೆ ಅವ್ರ ಇದನ್ನೇ ಇರ್ತಿರ್ಲಿಲ್ಲ. ಬಾಹ್ಯದ ಒಂದು ಅರಿವೇ ಇರ್ತಿರ್ಲಿಲ್ಲ ಅವರಿಗೆ. ಯಾವಾಗ ಮೈ ತೊಗೊಂಡ್ರೇನು, ಯಾವಾಗ ಉಂಡ್ರೇನು, ಯಾವಾಗ ಎಚ್ಚರ ಆದ್ರೇನು, ಅದೇನು ಇರ್ತಿರ್ಲಿಲ್ಲ ಅವ್ರಿಗೆ. ನಾವು ಅನ್ಕೊಳ್ತೀವಿ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು, ಬೆಳಗ್ಗೆ ಹಿಂಗೆ ಹಂಗಂತ ಹೇಳ್ತೀವಿ. ಜ್ಞಾನಿಗೇನೂ ಇಲ್ಲ, ಯಾವಾಗ ಎದ್ರೇನು ಯಾವಾಗ ಮಲಗಿದ್ರೇನು, ಅದು ಜಾಗೃತ ಸ್ಥಿತಿಯಲ್ಲೇ ಇದ್ದಂಗತ. ಅದು ಯಾವ ಟೈಮೂ ಇಲ್ಲ, ವಾರನೂ ಇಲ್ಲ, ಯಾವುದು ಇಲ್ಲವೇ ಇಲ್ಲ. ಹಂಗೆ ಹೆಂಗೆ ಸಂದರ್ಭಗಳು ಬರ್ತಾವೆ ಹಂಗೆ ಹೋಗ್ತಾರೆ. ಅದೇ ಇದೆ ಅಂತ ಆಗಂಗಿಲ್ಲ. ಅದಕ್ಕೆ ಈ ಯೋಗ ಅಭ್ಯಾಸವನ್ನು ಮಾಡ್ತಕ್ಕಂಥವ್ನು ಕೂಡ ಹಂಗೆ ಇರಬೇಕು. ಈಗ ಊಟ ಏನೈತಪ್ಪ, ಮಧ್ಯಾಹ್ನ ಊಟ ಅಂತ ನೆನೆಸ್ಕೊಂಡು ಸಂಜೆ ಊಟ ಏನೈತಪ್ಪ, ನಾನು ಹಿಂಗೆ ಇರ್ಬೇಕಾ ಹಾಗೆ ಇರ್ಬೇಕಾ, ಏನಿಲ್ಲ. ಸಂಪೂರ್ಣ ಅಲ್ಲಿ ಗುರು ಹೆಂಗೆ ಹೇಳ್ದಾನೆ ಅದ್ರಾಗ ಇನ್ವಾಲ್ವ್ ಆದಾಗ ನಿನ್ನ ಸ್ವಸ್ವರೂಪದ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಸಾಧ್ಯತೆ. ಯಾವಾಗ ಇವುಗಳನ್ನು ನೀನು ಅದಕ್ಕೆ ಹೇಳ್ತಾರ, ಒಟ್ಟು ವಿಕೃತಿ ರೂಪ ವಿಶ್ವ ತೃಷವೆಲ್ಲವೂ ತೂರಿ ಅಂತ ಹೇಳ್ತಾರೆ. ಇವೆಲ್ಲ ಬತ್ತಕ್ಕೆ ಇದಕ್ಕೆಲ್ಲ ಒಟ್ಟುಗಳು ಇದ್ದಂಗೆ ಇವೆಲ್ಲ ಇವನು ತೂರ್ಬೇಕಾಗ್ತದೆ. ತೂರಿದಾಗ ನಿಜ ಕಾಳುಗಳು ನಮಗೆ ಬರ್ತಾವಲ್ಲ, ಹಂಗೆ ನಿನ್ನ ನಿಜ ಸ್ವರೂಪದಲ್ಲಿ ನೀರ್ಬೇಕಾಗಿತ್ತಂದ್ರೆ ಇವೆಲ್ಲ ತೂರಿ ಬಿಡ್ಬೇಕು ನೀನು. ಶರೀರದಲ್ಲಿ ವಿಷಯಗಳು ಏನು ರುಚಿ ಪಚ್ಚಿ ಅಂತ ಅನ್ಕೊಂತ ಕುಂದಿರ್ತೀಯಲ್ಲ, ಇವನ್ನೆಲ್ಲ ತೂರಿ ಬಿಡಬೇಕು. ಇದ್ರ ಮೇಲೆ ಏನಾರು ಇಟ್ಟಿ ಭಾವ ಅಂದ್ರೆ ಇದು ಅಳಬಡಂಗಿಲ್ಲ. ಹಾಗಾಗಿಬಿಟ್ಟು ಏನಂದರೆ ಯೋಗ ಅಭ್ಯಾಸವನ್ನು ಮಾಡಬೇಕಾದಾಗ ಇಂಥ ಸ್ವಸ್ವರೂಪದ ಒಂದು ಸ್ಥಿತಿ ನಿನಗಾಗಬೇಕಾಗಿತ್ತು ಅಂತಂದಾಗ ಊಟದ ಭೋಜನ, ಮೃಷ್ಟಾನ್ನ ಭೋಜನಕ್ಕಾಗಿರ್ಬೋದು, ವಿಷಯಗಳ ಸುಖಕ್ಕಾಗಿರ್ಬೋದು ನೀನು ಬಯಸುವಂಥದ್ದು ಇರೋಂಗಿಲ್ಲ. ಈ ರೀತಿಯಾಗಿ ಅದರಿಂದ ಮುಂದೆ ಆಹಾರ ಮತ್ತು ಈ ತನ್ನ ಮಿತಾಹಾರ ಆಗಿರುವಂಥದ್ದು, ಒಳ್ಳೆಯ ಸಾತ್ವಿಕ ಆಹಾರ ಆಗಿರುವಂಥದ್ದು, ಮತ್ತು ಸದ್ಗುಣವುಳ್ಳಂಥವನ್ನಾಗಿರಬೇಕು. ಈ ಮಾರ್ಗ ಇದನ್ನು ತೊಗೊಳ್ಬೇಕು ನೀನು, ಸದ್ಗುಣಗಳುಳ್ಳಂಥವನ್ನಾಗಿರಬೇಕು ಅನ್ನುವಂಥದ್ದು ಹೇಳಿ ಮತ್ತು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ನೋಡೋಣ ಮುಂದೆ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ, ಮುಂದೆ ನೋಡೋಣ. ಮುಂದಿನ ವಿಚಾರವನ್ನು ಒಂದನೇ ನುಡಿಯಿಂದ ನಾಳೆ ನೋಡೋಣ. ಎಷ್ಟನೇದ್ದು 23ನೇ ಸೂತ್ರದಲ್ಲಿ ಮೊದಲನೇ ನುಡಿಯಿಂದ ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹಾರವ.